ವಸಂತ, ಸುಮ್ಮನೆ ಹಠ ಮಾಡಬೇಡಪ್ಪ. ನಮ್ಮ ಮನೆತನಕ್ಕೆ ಹೊಂದುವಂತ ಹೆಣ್ಣನ್ನ ಮದುವೆಯಾಗಿ ಸುಖವಾಗಿರು. ಸುಮ್ಮನೆ ಆ ದರಿದ್ರದವ್ರ ಮನೆ ಹೆಣ್ಣನ್ನ ಮದುವೆಯಾಗಿ ಅದು ಯಾವ ಸುಖ ಕಾಣ್ತೀಯ ನೀನು? ಯಾವ ಸುಖ ಕಾಣ್ತೀಯ? ಅಪ್ಪಾಜಿ, ಇನ್ನು ನಿಮ್ಮ ಕಣ್ಣಿಗೆ ದರಿದ್ರನಾಗಿ ಕಾಣೋ ನಮ್ಮ ಮಾವನವರು ಇನ್ನೊಮ್ಮೆ ನಿಮ್ಮ ಪಾಲಿನ ದೇವತಾ ಮನುಷ್ಯರಾಗಿದ್ದಾರೆ ಅನ್ನೋದನ್ನ ಮಾತ್ರ ಮರೆಯದಿರಿ. ಇಂದು ವಿಧಿಯ ವಕ್ರದೃಷ್ಟಿಗೆ ಸಿಲುಕಿ ಬಡವರಾಗಿದ್ದಾರೆ ಅಂದ ಮಾತ್ರಕ್ಕೆ ನಿಮಗಾವರಿಸಿರುವ ದುಡ್ಡು ಮತ್ತು ದೊಡ್ಡಸ್ತಿಗೆಯ ನಶೆಯಲ್ಲಿ ನಮ್ಮ ತಾಯಿ ಸಾಯುವ ಮುನ್ನ ಅವಳು ನೀವು ಕೊಟ್ಟ ಮಾತನ್ನ ಕಸದಂತೆ ಎಸೆಯದಿರಿ. ಸತ್ತು ಹೋದವಳ ಮಾತಿಗೆ ಕಟ್ಟು ಬಿದ್ದು ಮನೆಗೆ ಬಂದಿರೋ ಭಾಗ್ಯಲಕ್ಷ್ಮಿನ ತಿರಸ್ಕರಿಸೋದು ಮೂರ್ಖತನವಾದಿತ್ತು. ನೋಡು, ನಮ್ಮ ಅಂತಸ್ತಿಗೊಪ್ಪು ಕನ್ಯೆನ ಮದುವೆಯಾಗಿ ಸುಖವಾಗಿರೋ. ಅಣ್ಣ, ಸುಮ್ಮನೆ ಯಾಕಣ್ಣ ಡ್ಯಾಡಿಗೆ ಎದುರು ವಾದಿಸ್ತೀಯ? ಅವ್ರು ಹೇಳಿದಂತೆ ಕೇಳು. ಇದರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ. ಇದು ನನ್ನ ವೈಯಕ್ತಿಕ ವಿಷಯ. ಹಾಗಂತ ಹೆತ್ತವರಿಗೆ ಅನ್ಯಾಯ ಮಾಡಿ ಆ ಭಿಕಾರಿನ ಮನೆ ತುಂಬಿಸ್ಕೋಬೇಕು ಹಂಗೆ ಭಿಕಾರಿ ಮನೆ ಎಂದು ಚಕಾರ ಉಚ್ಚರಿಸದಿರು. ಅದೇ ಭಿಕಾರಿಯ ಮನೆಯಲ್ಲಿ ಹುಟ್ಟಿ ಬೆಳೆದವಳೆ ನಮ್ಮಿಬ್ಬರಿಗೂ ಜನ್ಮ ನೀಡಿದ ಜನನಿ ಅನ್ನೋದನ್ನ ಮಾತ್ರ ಮರೆಯಬೇಡ. ತನ್ನ ಸೊಸೆಯನ್ನಾಗಿ ಮಾಡ್ಕೊಳ್ತೀನಿ, ಈ ಮನೆಯ ತುಂಬಿಸ್ಕೊಳ್ತೀನಿ ಅಂತ ಮಾತು ಕೊಟ್ಟು ನನ್ನ ಹೆತ್ತಮ್ಮ ತೀರ್ಕೊಂಡ್ಲು. ಅದೇ ಬಡವರಂತ ದೂರ ಮಾಡ್ತಿದ್ದಾರೆ ಈ ನಮ್ಮ ತಂದೆಯವರು. ಅಲ್ಲಮ್ಮ, ನಿನ್ನ ಮದುವೆ ನಿನ್ನಿಷ್ಟದಂತೆ ನಡೆಯಿತೋ ಅಥವಾ ಹಿರಿಯರ ಇಚ್ಛೆ ಮೇರೆಗೆ ಅವನು? ನೋಡಪ್ಪ, ಅವಳ ಇಷ್ಟ ನನ್ನೊಪ್ಪಿಗೆಗೆ ಎರಡಕ್ಕೂ ಯೋಗ್ಯರಿದ್ದಾರೆ ಅವರು. ನಮ್ಮ ಅಂತಸ್ತಿಗೆ ಹೊಂದಿರುವಂತ ಶ್ರೀಮಂತ ಪುರುಷನನ್ನೇ ಅವಳು ಒಪ್ಕೊಂಡಿದ್ದಾಳೆ. ನೋಡು, ನಿನ್ನೆ ಇಲ್ಲದ ವಾದ ಕೇಳೋದಕ್ಕೆ ನಾನು ತಯಾರಿಲ್ಲ. ನೀನು ನಮ್ಮ ಆಸ್ತಿ ಅಂತಸ್ತಿಗೆ ಹೊತ್ತಕ್ಕನಾಗಿರೋ ಹುಡುಗಿನ ಮದುವೆಯಾಗಿ ಸುಖವಾಗಿರೋ. ತಂದೆ ಮಕ್ಕಳ ಮಧ್ಯೆ ದೊಡ್ಡ ವಾಗ್ಯುದ್ಧನೇ ನಡೀತಾ ಇದೆ. ಏನು ವಿಷಯ? ರುದ್ರಮನೆಯವರೇ, ಬನ್ನಿ ನೋಡಿ. ನೀವಾದ್ರೂ ಅವನಿಗೆ ಬುದ್ಧಿ ಹೇಳಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಆ ಬಡ ದರಿದ್ರದ ಮನೆ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿತಿದ್ದಾನೆ. ನೋಡಿರಾರೆ, ವಯಸ್ಸಿಗೆ ಒಂದು ಹುಡುಗರನ್ನ ಹಾಗೆಲ್ಲ ಎದುರಾಕೋಬಾರ್ದು. ನಾನು ಮಾತಾಡ್ತೀನಿ, ಆಯ್ತಾ? ವಸಂತ್, ನೋಡಿ, ನಾವು ಆರಿಸ್ಕೊಂಡಿರೋ ಜೋಡಿನ ಮದುವೆ ಮಾಡ್ಕೊಳ್ಳೋದು ಪ್ರತಿಯೊಬ್ಬರ ಹಕ್ಕು. ಆಗಬೇಕು, ಒಳ್ಳೇದಾಗ್ಲಿ. ಆದರೆ ಆ ವಿಚಾರಕ್ಕೆ ಹೆತ್ತ ತಂದೆ ತಾಯಿಗಳನ್ನ ಎದುರು ಹಾಕೊಳ್ಳೋದು, ಅವರು ಮನಸ್ಸು ನೋಯಿಸೋದು ನನಗೇನೋ ಸರಿ ಕಾಣಲ್ಲ. ವಸಂತ, ಏನೇ ಆಗಲಿ, ಈ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ ನೀವು ನಿಮ್ಮ ತಂದೆಯವರು ಹೇಳಿದ್ದನ್ನ ಪಾಲಿಸೋದೇ ಒಳ್ಳೇದು. ನೋಡಿ ಮಿಸ್ಟರ್ ರುದ್ರಮಣಿ, ಯಾರು ಏನೇ ಹೇಳಿದ್ರು ನಾನು ಮಾತ್ರ ಮದುವೆ ಆಗೋದು ಆ ಹೆಣ್ಣನ್ನ ಮಾತ್ರ. ಇದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಕಂತಿಲ್ಲ. ಇದರ ಬಗ್ಗೆ ಮಾತನಾಡಿ ಏನು ಪ್ರಯೋಜನವೂ ಇಲ್ಲ. ಬರ್ತೇನೆ. ನೋಡಿದ್ರ ರುದ್ರಮುನಿಯವರೇ ಅವರ ಹಠಾನ? ಜೀವನನ್ನ ಹೇಗೆ ದಾರಿಗೆ ತರಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿ ಹೋಗಿದೆ ನನಗೆ. ತಗೊಳ್ಳಮ್ಮ, ಓದ್ ಹೇಳು. ಯಾರ್ ಲೆಟರ್ ವಿಶಾಲ? ಗೊತ್ತಿಲ್ಲ, ನೋಡ್ತೀವಿ. ಡ್ಯಾಡಿ, ಏನ್ ಗೊತ್ತಾ ವಿಷಯ? ಏನು? ರುದ್ರಮನಿಗೂ ವಸಂತ್ಗೂ ಅಮೆರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾದ್ರೆ
ಈ ವಿಷಯನ ಅಣ್ಣನಿಗೆ ತಿಳಿಸ್ಲಾ? ಪರವಾಗಿಲ್ಲ ರಾಯ್ರೆ, ನಮ್ಮ ವಸಂತ ಮಾಡಿರೋ ಸಾಧನೆಗೆ ನಾವಷ್ಟೇ ಅಲ್ಲ, ಇಡೀ ಊರೇ ಸಂತೋಷ ಪಡಬೇಕು. ರಾಯ್ರೆ, ಏನೇ ಆದರೂ ಈ ಸನ್ನಿವೇಶದಲ್ಲಿ ನೀವು ಅವನ ಮಾತಿಗೆ ಒಪ್ಪಿಗೆ ಕೊಡೋದೇ ಒಳ್ಳೆಯದು ಅನ್ನಿಸ್ತಾ ಇದೆ. ನೀವು ಇದಕ್ಕೆ ಸಮ್ಮತಿಸ್ತೀರಾ? ಹಾ, ಅಲ್ಲ, ನಿಮಗೆ ಕೆಲವೊಂದು ಸೂಕ್ಷ್ಮಗಳು ಅರ್ಥ ಆಗಲ್ಲ. ಸದ್ಯಕ್ಕೆ ಸಮ್ಮತಿಸಿದ ಹಾಗೆ ನಡ್ಕೊಳ್ಳಿ. ಮುಂದೆ ಬೇರೆ ಏನಾದರೂ ದಾರಿ ನೋಡಿದ್ರಾಯ್ತು, ಅದನ್ನು ನಾನು ನೋಡ್ತೀನಿ. ನೀವು ಹೇಳೋದೇನೋ ಸರಿನೇ ಇದೆ. ಏಯ್ ವಸಂತ, ಬಾರೋ ಇಲ್ಲಿ ನೋಡು. ನಿನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ಸರ್ಕಾರದಿಂದ ನಿನಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಂತ ಈಗ ತಾನೇ ಲೆಟರ್ ಬಂದಿದೆ. ಎಲ್ಲ ನಿಮ್ಮ ಆಶೀರ್ವಾದ ಅಪ್ಪಾಜಿ. ನನ್ನ ಆಶೀರ್ವಾದ ಏನೋ, ಎಲ್ಲ ಭಗವಂತನ ಆಶೀರ್ವಾದ. ಅಂತೂ ಅಂತೂ ನಿನ್ನಿಂದ ನನ್ನ ಮನೆತನದ ಗೌರವ ಇನ್ನಷ್ಟು ಎತ್ತರಕ್ಕೆ ವಿಶಾಲ ಮತ್ತು ನೀನು ನನ್ನ ದೇಹದ ಎರಡು ಕಣ್ಣುಗಳಿದ್ದಾಗೆ. ನಿಮ್ಮ ಶ್ರೇಯಸ್ಸೇ ನನಗೆ ಮುಖ್ಯ ಅಲ್ವೇನೋ? ಅಪ್ಪಾಜಿ, ಮಕ್ಕಳ ಶ್ರೇಯಸ್ಸನ್ನ ಬಯಸುವವರು ಯಾಕೆ ಅವರು ಒಪ್ಪಿದ ಸಂಬಂಧವನ್ನ ತಿರಸ್ಕರಿಸ್ತಾ ಇದ್ದೀರಾ? ಹೌದು, ಇಲ್ಲಿಯವರೆಗೂ ಆಸ್ತಿ ಅಂತಸ್ತಿನ ಆಮಿಷಕ್ಕೆ ಒಳಗಾಗಿ ನಾನು ಕುರುಡನಾಗಿದ್ದೆ. ನನ್ಗೀಗ ಅನಿಸ್ತಾ ಇದೆ, ನೀನು ಅಮೆರಿಕಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಿ ಬಂದ ತಕ್ಷಣ ನೀನು ಮೆಚ್ಚಿದ ಕನಿಯೊಡನೆ ನಾನು ಮದುವೆ ಮಾಡಿಸ್ತೀನಿ. ಅಪ್ಪಾಜಿ, ನಿಜನಾ ನಿಮ್ಮ ಮಾತು? ಖಂಡಿತವಾಗಿಯೂ ನಿನ್ನ ಆಸೆನ ನಾನು ಈಡೇರಿಸ್ತೀನಿ. ನನಗೆ ತುಂಬಾ ಸಂತೋಷ ಆಗ್ತಿದೆ ಅಪ್ಪಾಜಿ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ವಸಂತ್, ಈ ವಿಚಾರಕ್ಕೆ ಸಂತೋಷ ನಿನಗಷ್ಟೇ ಅಲ್ಲ, ನಮಗೆಲ್ಲರಿಗೂ ತುಂಬಾನೇ ಸಂತೋಷ ಆಗ್ತಾ ಇದೆ. ಈಗೇನು ಈ ಸಂತೋಷನ ಬರೀ ಬಾಯಿ ಮಾತಲ್ಲೇ ಉಪಚರಿಸ್ತೀಯೋ ಅಥವಾ? ಇಲ್ಲ, ನಾನು ನಮ್ಮ ತಂಗಿ ಹತ್ರ ತಂಗಿ ಕೈಯಿಂದ ಒಂದು ಸಿಹಿಯಾದ ಅಡಿಗೆ ಮಾಡಿಸ್ತೀನಿ. ಎಲ್ಲರೂ ಸೇರಿ ಊಟ ಮಾಡೋರಂತೆ. ಏನಂತೀರಾ? ಅಣ್ಣ, ಅದಕ್ಕೂ ಮುಂಚೆ ಸ್ಟ್ರಾಂಗ್ ಆಗಿ ನಾನು ಕಾಫಿ ಮಾಡ್ಕೊಡ್ತೀನಿ. ನನ್ನ ಕೈಯಾರೆ ಕುಡಿಯಲು ಬನ್ನಿ. ರೆಡಿ ಮಾಡು, ರೆಡಿ ಮಾಡು. ನಾನು ಒಂದೇ ಸಮನೆ ಕೂಗ್ತಾ ಬಂದ್ರು ನೀನು ಏನು ಕೇಳಿಸಿದ ಹಾಗೆ ಸುಮ್ಮನೆ ಹೋಗ್ತಾ ಇದೆಯಲ್ಲ, ಯಾಕೆ? ನನ್ನ ಮೇಲೆ ಕೋಪನ? ನಿನ್ನ ಕಷ್ಟ ಏನಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ವಿಜಯ. ನೋಡಿ, ನಿನ್ನ ಮನದಾಳದ ಮಾತು ಅಂದ್ರೆ ನಾನು ನಿನ್ನನ್ನ ತಿರಸ್ಕರಿಸಬಹುದಂತ ಯೋಚಿಸ್ತಾ ಇದೆಯಾ? ಬೇಡ ವಿಜಯ, ಆಗ ಮಾತ್ರ ಭಾವಿಸ್ಬೇಡ. ಯಾಕಂದ್ರೆ ನಮ್ಮಿಬ್ಬರ ಪವಿತ್ರ ಪ್ರೇಮಕ್ಕೆ ದೇವರು ಕರುಣಿಸಿದ್ದಾನೆ. ನಮ್ಮ ತಂದೆಯವರು ನಮ್ಮ ಪವಿತ್ರ ಪ್ರೀತಿಯನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಹೇಳೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲ ಮಾವ, ನೀವು ಅಂದುಕೊಂಡಂಥ ಪ್ರೀತಿ ವಾತ್ಸಲ್ಯ ಮಮತೆಗಳು ಇಂದು ನನ್ನಲ್ಲಿ ಸತ್ತು ಹೋಗಿದೆ. ಅಲ್ಲದೆ ತನ್ನ ಹೃದಯದಲ್ಲಿ ಸಾಕಷ್ಟು ನೋವನ್ನುಂಟು ಮಾಡಿದೆ. ಅದು ಎಂದಿಗೂ ಬದಲಾಗೋದಕ್ಕೆ ಸಾಧ್ಯವಿಲ್ಲ ಮಾವ. ದಯವಿಟ್ಟು ನನ್ನ ಕ್ಷಮಿಸಿ. ಇಲ್ಲ ವಿಜಯ, ನಾನು ನಿಜವಾಗಿಯೂ ನಮ್ಮ ತಂದೆಯವರು ನಮ್ಮ ಸಂಬಂಧವನ್ನು ಒಪ್ಕೊಂಡಿದ್ದಾರೆ. ಈ ಸಂತೋಷದ ವಿಷಯವನ್ನ ನಿಮಗೆ ತಿಳಿಸಿ ನಿಮ್ಮನ್ನ ಉತ್ಸಾಹದ ಹೊಳೆಯಲ್ಲಿ ತೇಲಿಸುವ ಅಂತ ಬಂದೆ. ಇಲ್ಲ ಮಾವ, ನೋಡಿ, ನೀವು ಹೇಳ್ತಿರೋದು ನಿಜನೇ ಆಗಿರ್ಬೋದು, ಆದರೆ ಇದೆಂದಿಗೂ ಸಾಧ್ಯವಾಗದಿರೋ ಮಾತು. ನೀವು ಸುಳ್ಳನ್ನು ಹೇಳಿ ನನ್ನನ್ನು ಯಾವ ರೀತಿ ಬೇಕಾದರೂ ನಿಮ್ಮ ಕಡೆ ಹೇಳ್ಕೋಬೋದು ಅಂತ ನೋಡ್ಕೋತಿದ್ದೀರಾ. ಆದರೆ ನನಗೆ ಯಾಕೋ ಇದರಲ್ಲಿ ಖಂಡಿತವಾಗ್ಲೂ ಇದು ಅಸಾಧ್ಯವಂತ ಅನ್ನಿಸ್ತಾ ಇದೆ ಮಾವ. ವಿಜಯ, ನನ್ನ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ? ನಮ್ಮ ತಂದೆಯವರು
ನಮ್ಮ ವಿವಾಹಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಆದರೆ ಮದುವೆ ದಿನನ ಮುಂದೂಡಲಾಗಿದೆ ಅಷ್ಟೇ. ಏನು ನಿಮ್ಮ ಮನೆಯಲ್ಲಿ ಅಪ್ಪ ಒಪ್ಕೊಂಡಿದ್ದಾರೆ, ಆದರೆ ಮುಂದೂಡಲಾಗಿದೆಯಾ? ಯಾಕೆ? ಅಂದರೆ ನನ್ನ ಉನ್ನತ ಶಿಕ್ಷಣಕ್ಕಾಗಿ ಫಾರಿನ್ನಿಂದ ಆರ್ಡರ್ ಬಂದಿದೆ. ನಾನು ಮರಳಿ ಬಂದ ಕೂಡಲೇ ನಮ್ಮಿಬ್ಬರ ಮದುವೆ ಪ್ರಸ್ತಾಪ ಇದೆ. ಯಾಕೆ ವಿಜಯ, ಮದುವೆ ಪ್ರಸ್ತಾಪನು ಕೇಳಿ ಮುಖ ಸಪ್ಪೆ ಮಾಡ್ಕೊಂಡಿದ್ಯಾ? ಹಾಗೇನಿಲ್ಲ ಮಗ. ಎಲ್ಲಿ ಒಂದು ಕ್ಷಣ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಇಷ್ಟು ದಿವಸದಿಂದ ಕಾದಿರುವಂಥ ಪ್ರೀತಿ ಎಲ್ಲಿ ದೂರವಾಗುತ್ತೋ ಅಂತ ದಿನ ಚಡಪಡಿಸ್ತಾ ಇದೆ. ಆದರೆ ಇಂದು ಒಂದಾಗ ಸಮಯದಲ್ಲಿ ನನ್ನನ್ನು ಬಿಟ್ಟು ಎಲ್ಲಿ ದೂರವಾಗ್ತಿರೋ ಅನ್ನೋ ಭಯ ಕಾಡ್ತಿದೆ. ಆದರೆ ಒಂದು ನಿಮಿಷನೂ ಬಿಟ್ಟಿರೋಕ್ಕಾಗದೇ ಇರೋ ನೀವು ನನ್ನನ್ನು ಬಿಟ್ಟು ಹೋದರೆ ಮುಂದೆ ನನ್ನನ್ನು ಮದುವೆ ಆಗ್ತೀರಾ ಅನ್ನೋದನ್ನ ಯೋಚನೆ ಮಾಡ್ತಾ ಇದೆ. ಹೌದು ವಿಜಯ, ನನಗೂ ಕೂಡ ಹಾಗೆ ಅನಿಸ್ತಾ ಇದೆ. ಆದರೆ ಇನ್ನೊಂದು ವರ್ಷ ಕಳೀತಂದರೆ ನಾನು ಯಾವತ್ತೂ ನಿನ್ನನ್ನು ಬಿಟ್ಟಿರೋದಿಲ್ಲ, ಆಯ್ತಾ? ಮಾವ, ನೀವು ಹೇಳ್ತಿರೋ ಮಾತು ಖಂಡಿತವಾಗಿ ಸತ್ಯ. ನಾನು ಇದನ್ನು ನಂಬೋದಾ? ಹಾಂ, ಆಯಿತು ಚಿನ್ನ. ನಾನು ಎಂದಿಗೂ ಎಲ್ಲೇ ಇದ್ರು ಹೇಗೆ ಇದ್ರು ನಿನ್ನನ್ನು ನೆನೆಸ್ಕೊಳ್ತಾನೆ ಇರ್ತೀನಿ. ಇದೇ ಸಂತೋಷಕ್ಕಾಗಿ ಒಂದು ಹಾಡನ್ನಾದರೂ ಹಾಡಿ ನನ್ನ ಮನ ತಣಿಸಲಾರೆಯ. ವಸ್ತುವಿಗೆ ಆಸೆ ಪಡಬಾರದೆಂದು ಅದೆಷ್ಟು ಬಾರಿ ಹೇಳಬೇಕು ನಿನಗೆ? ಅಪ್ಪಾಜಿ, ಮುಚ್ಚಬಾರದು. ನನ್ನ ಮಗಳಿಗೆ ಬೇಕಾದ ಶಿಕ್ಷೆಯನ್ನು ನಾನು ಕೊಡುತ್ತೇನೆ. ಅದನ್ನ ಕೇಳಲು ನೀನ್ಯಾರು? ನಾನ್ಯಾರು? ನಿಜ ಶ್ರಮಣ. ಸಂಪತ್ತಿನ ಅಹಂಕಾರದಲ್ಲಿ ಸಂಬಂಧವನ್ನೇ ಮರೆತು ಅಧಮನಾಗಿ ನಿಮ್ಮದನ್ನೇ ವರ್ತಿಸಿಬಿಟ್ಟೆ. ಆದರೆ ಆ ಸಂಬಂಧವನ್ನೇ ಇಟ್ಟು ನಿಮ್ಮೊಡನೆ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ ನಾನು. ಕ್ಷಮೆ? ನನ್ನಿಂದ ಕ್ಷಮೆ? ನಿನ್ನಂತ ಗೋಮುಖ ವ್ಯಾಘ್ರನ ಮಾತಿಗೆ ಮರುಳಾಗುವ ಮತಿಹೀನ ನಾನಲ್ಲ. ಮತ್ಯಾವ ಕಪಟ ನಾಟಕವಾಡಲು ನೀನು ಇಲ್ಲಿಗೆ ಬಂದೆ? ಅನ್ನು ಶಮಣ, ನೀನ್ ಏನ್ ಬೇಕಾದ್ರೂ ಅನ್ನು. ಆದ್ರೆ ನಾನು ನಿಂದಿಸಿದ ಮಾತಿಗೆ ನೀನು ಈ ರೀತಿ ಮಾತಾಡ್ತಿದ್ಯಾ? ಆದ್ರೆ ನಮ್ಮಿಬ್ಬರ ಈ ಘರ್ಷಣೆಯಲ್ಲಿ ನನ್ನ ಮಡದಿಗೆ ಅಂದ್ರೆ ನಿನ್ನ ತಂಗಿಗೆ ಕೊಟ್ಟಿರೋ ಮಾತು ಸುಳ್ಳಾಗಬಾರ್ದು ಶಾಮಣ್ಣ, ಸುಳ್ಳಾಗಬಾರ್ದು. ಆಗಿದ್ದು ಆಗಿ ಹೋಯ್ತು ಶಾಮಣ್ಣ. ಸಂಬಂಧದೊಳಗೆ ಒಂದು ಮಾತು ಬರುತ್ತೇ ಹೋಗುತ್ತೆ. ಅದನ್ನೇ ಪಟ್ಟು ಹಿಡಿದರೆ ಹೇಗೆ? ಇವರಿಗಲ್ಲದೆ ಹೋದರೂ ನಿಮ್ಮ ಅಳಿಯನಿಗಾಗಿ ಆದರೂ ನೀವು ಬೆಲೆ ಕೊಡಲೇಬೇಕು. ನೀವೆಲ್ಲರೂ ಒಂದಾಗಿ ಒಮ್ಮತದಿಂದ ಅವರ ಉನ್ನತಿಯನ್ನ ಹಾರೈಸಿ ಅವರ ಪ್ರಯಾಣದ ಸಿದ್ಧತೆಯನ್ನ ಮಾಡಿಕೊಡಬೇಕು. ಅದಲ್ಲದೆ ನಿಮ್ಮ ಅಳಿಯನ ವಿದ್ಯಾರ್ಹತೆ ಘನತೆಗೆ ಮೆಚ್ಚಿ ಉನ್ನತ ಶಿಕ್ಷಣಕ್ಕಾಗಿ ಫಾರಿನ್ನಿಗೆ ಕಳಿಸಲು ಸರ್ಕಾರ ನಿರ್ಧರಿಸಿದೆ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಸಂತೋಷದಿಂದ ಅವರನ್ನ ಬೀಳ್ಕೊಟ್ಟು ಹೌದು ಶಾಮಣ್ಣ, ಹೌದು ಶಾಮಣ್ಣ. ಮಗ 1 ವರ್ಷ ವಿದ್ಯಾಭ್ಯಾಸ ಮುಗಿದು ಬಂದ ನಂತರ ಅವಳ ಜೊತೆ ಅವನನ್ನ ಮದುವೆ ಮಾಡಿಸೋಣ. ಇದಕ್ಕೆ ಒಪ್ಕೋ ಶಾಮಣ್ಣ, ಒಪ್ಕೋ. ಸತ್ತಿಗೆ ಅಹಂಕಾರದಲ್ಲಿ ಆಡಿದ ಮಾತಿನಂತೆ ನಡೆಯದ ಬ್ರಹ್ಮ ರಕ್ಕಸ ನೀನು. ನಿನ್ನ ಮಾತಿಗೆ ನಾನೀಗ ಮನ್ನಣೆಯನ್ನ ನೀಡಲೇ? ಆಡಿದ ಮಾತನ್ನೇ ಆಡುವುದರಲ್ಲಿ ಅರ್ಥವಿಲ್ಲ ಶಾಮಣ್ಣ. ಅರಿಯದೆ ತಪ್ಪು ಮಾಡಿದವನು ಪಶ್ಚಾತ್ತಾಪದಿಂದ ಪರಿಶುದ್ಧನಾಗಿ ಅದನ್ನು ಒಪ್ಪಿಕೊಂಡಾಗ ಅದಕ್ಕೆ ಮನ್ನಣೆ ನೀಡಲೇಬೇಕು. ಶ್ರೀಕಾಂತ್, ಇವರ ವಿಷಯ ನಿನಗೆ ಗೊತ್ತಿಲ್ಲಪ್ಪ. ಇವರು ಆಡುವುದು ಒಂದು, ಮಾಡುವುದು ಇನ್ನೊಂದು. ನೋಡ್ ಶಾಮಣ್ಣ, ನಿನ್ನ ಮಗಳು ನನ್ನ ಮನೆಯ ಭಾಗ್ಯ ದೇವತೆ, ನನ್ನ ಮಗನ ಭಾಗ್ಯ ದೇವತೆ, ನನ್ನ ಮನೆಯ ಭಾಗ್ಯ ಲಕ್ಷ್ಮಿ. ಇದಕ್ಕೆ ನಿನ್ನ ಮಗಳನ್ನ ನನ್ನ ಮನೆ ತುಂಬಿಸ್ಕೊಳ್ತೀನಿ. ಇದಕ್ಕೆ ನನ್ನ ಮಗನ ಮೇಲೆ ಆಣೆ ಶಾಮಣ್ಣ, ಮಗನ ಮೇಲೆ ಆಣೆ.
ಆಣೆ ಮಾಡಬೇಡಪ್ಪ, ಆಣೆ ಮಾಡಬೇಡ. ಆಯ್ತು ಮಾವ, ಈಗಲಾದರೂ ನೀವು ಒಪ್ಪಿಕೊಳ್ಳಿ. ಒಂದು ವೇಳೆ ಆಡಿದ ಮಾತನ್ನ ನಮ್ಮ ತಂದೆಯವರೇನಾದರೂ ಮೀರಿದರೆ ನಾನು ಮಾತ್ರ ನಿಮ್ಮ ಮಗಳ ಕೈ ಬಿಡೋದಿಲ್ಲ ಮಾವ, ನಿಮ್ಮ ಮಗಳ ಕೈ ಬಿಡೋದಿಲ್ಲ. ಇದು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ವಸಂತ್, ನೀನು ನನ್ನ ತಂಗಿಯ ಮಗನೆಂಬ ಮಮಕಾರದ ಅಂತಃಕರಣ ನನ್ನ ಮನದಲ್ಲಿದ್ದಾರ. ನಿಮ್ಮ ತಂದೆಯವರ ದುಡುಕುತನದ ನಿರ್ಧಾರದಿಂದಾಗಿ ನಾ ಈ ರೀತಿಯಾಗಿ ನಡೆದುಕೊಳ್ಳಬೇಕಾಯ್ತು. ಹಾಗಲ್ಲ, ನೀನೀಗ ನಿನ್ನ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಹಾಗಂತ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಆಯ್ತು, ಎಲ್ಲರೂ ಬನ್ನಿ ಹೋಗೋಣ. ವಸಂತನ ಪ್ರಯಾಣಕ್ಕೆ ಎಲ್ಲರೂ ಶುಭ ಕೋರೋಣ. ಹೋಗಿ ಬನ್ನಿ. ವಸಂತ, ನೀವು ಹೋಗಿ ಎಷ್ಟು ದಿನವಾಯ್ತು? ಪ್ರತಿದಿನ ಒಂದು ಕಾಗದನಾದ್ರೂ ಬರೀತೀನಿ ಅಂತ ಹೇಳ್ತಿದ್ದವರು ಇಷ್ಟು ದಿನವಾದ್ರೂ ಒಂದು ಕಾಗದ ಸಮೇತ ಬರೆದಿಲ್ಲ. ಅಂದ್ರೆ ಪ್ರತಿನಿತ್ಯ ನಿಮ್ಗೋಸ್ಕರನೇ ಕಾಯ್ತಾ ಇರೋ ಈ ಜೀವ ಇಷ್ಟು ತಳಮಳಿಸ್ತಾ ಇದೆ ಅಂತ ತನ್ನ ಮನಸ್ಸಿನ ಭಾವನೆಗಳನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನೀವಿಲ್ಲದ ಮನಸ್ಸನ್ನ ನಾನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಆದಷ್ಟು ಬೇಗ ನಿಮ್ಮನ್ನ ನೋಡ್ಬೇಕು ಅನ್ನೋ ಕಾತರ ನನ್ನಲ್ಲಿ ಕಾಡ್ತಾ ಇದೆ ಮಾವ, ಕಾಡ್ತಾ ಇದೆ. ಇನ್ನೆಲ್ಲಿಯ ವರ ನೀಡುವ ನಮ್ಮ ದೇವರು, ನಿನ್ನ ಪಾಲಿಗಿನ್ನು ಕಲ್ಲಾಗಿ ಕುಳಿತಿರುವನು ಆ ಹಾಳು ದೇಗುಲ. ಅಪ್ಪಾಜಿ, ಏನು ಹೇಳುತ್ತಿರುವಿರಿ? ಏನಾಗಿದೆ ಅಪ್ಪಾಜಿ? ಯಾಕೆ ಈ ರೀತಿ ಮಾತನಾಡ್ತಿದ್ದೀರಾ? ಅಂದರೆ ನೀನು ಯಾವನ ಸತಿ ಆಗಬೇಕೆನ್ನುವ ಹುಚ್ಚು ಆಸೆಯನ್ನು ಹೊತ್ತು ನಿಂತಿರುವೆ. ಅವನು ನಿನ್ನ ಪಾಲಿಗಿನ್ನು ಸತ್ತು ಏನಾಗಿದೆ ಅಪ್ಪಾಜಿ? ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀರಾ? ಏನಾಗಿದೆ ಎಂಬುದನ್ನ ಬಿಡಿಸಿ ಆದ್ರೆ ಹೇಳಿ ಅಪ್ಪಾಜಿ. ನನ್ನ ಭಾವನೆಗೆ ಏನಾದ್ರೂ ತೊಂದರೆ ಆಯ್ತೆ? ಹೇಳಿ ಅಪ್ಪಾಜಿ, ತೊಂದರೆ ಆಯ್ತೆ? ವಿಪತ್ತು ಸಂಭವಿಸಿರುವುದು ಅವನಿಗಲ್ಲ ಮಗಳೇ, ಅವನಿಗಲ್ಲ, ನಿನಗೆ. ಅಪ್ಪಾಜಿ, ಯಾರ ಸವಿ ಮಾತಿಗೆ ಮನಸೋತು ನಿನ್ನ ಕಲ್ಪನೆಯ ಕನಸಿನ ಗೋಪುರವನ್ನ ಕಟ್ಟಿದೆಯೋ ಅದು ಇಂದು ಆ ಕವಟಿಯು ಎಸೆದ ಕಪಟತನದ ಕಟಾರಿಯ ಹೊಡೆದಕ್ಕೆ ಕುಸಿದು ಬಿತ್ತಮ್ಮ. ಯಾಕಪ್ಪಾಜಿ ಹೀಗೆಲ್ಲ ಮಾತನಾಡ್ತಿದ್ದೀರಾ? ಅದೇನಾಯ್ತು ಎಂಬುದನ್ನ ಸ್ವಲ್ಪ ಬಿಡಿಸಿ ಆದ್ರೂ ಹೇಳಿದ್ರೆ ತಾನೇ ನನಗೆ ಅರ್ಥವಾಗಲಿ. ಏನೆಂದು ಹೇಳಲಪ್ಪ, ಏನೆಂದು ಹೇಳಲಿ? ಕೊಟ್ಟ ಮಾತಿನಂತೆ ತನ್ನ ತಂದೆ ತಪ್ಪಿದರು, ತಾನು ಮಾತ್ರ ವಚನ ಭ್ರಷ್ಟನಾಗಲಾರನೆಂದು ಹೇಳಿದ ಆ ವಸಂತ್ ಈಗ 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 ಬೇರೊಂದು ಮದುವೆಯಾಗಿದ್ದಾನೆ. ಇಲ್ಲ ಅಪ್ಪಾಜಿ, ನೀವು ಸುಳ್ಳು ಹೇಳುತ್ತಿರುವಿರಿ. ನನ್ನ ಪ್ರೀತಿಯ ಮಾವ ನನ್ನನ್ನು ಖಂಡಿತವಾಗ್ಲೂ ಮೋಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದ್ರಲ್ಲೇನೋ ಮೋಸ ನಡೀತಾ ಇದೆ. ಹೇಳಿ ಅಪ್ಪಾಜಿ, ಏನಾಗಿದೆ? ನನ್ನನ್ನು ಬಿಟ್ಟು ಮದುವೆ ಆಗಿಲ್ಲ. ಹೌದಪ್ಪ, ಹಾಗೆಂದು ಪತ್ರ ಬರೆದಿದ್ದಾನೆ. ನೀನೇ ಬೇಕಾದ್ರೆ ಓದಿ ನೋಡಮ್ಮ, ಓದಿ ನೋಡು. ಪೂಜ್ಯ ಮಾಮನವರಿಗೆ ಪ್ರಣಾಮಗಳು. ಈಗ ನನ್ನ ಈ ಪತ್ರ ಕಂಡು ನಿಮ್ಮ ಮನಕ್ಕೆ ತುಂಬ ವ್ಯಥೆಯಾಗುತ್ತದೆ ಎಂದು ನಾ ಬಲ್ಲೆ. ಆದರೆ ಯಾವುದೋ ಪ್ರಸಂಗಕ್ಕೆ ಕಟ್ಟುಬಿದ್ದು ನಾನು ನಿಮಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಅಂದರೆ ನಾನು ಇಲ್ಲಿ ನನ್ನ ಕ್ಲಾಸ್ಮೇಟ್ ಹುಡುಗಿ ಮೇರಿ ಎನ್ನುವಳನ್ನು ಮದುವೆಯಾಗಬೇಕಾಯಿತು. ಆಡಿದ ಮಾತಿನಂತೆ ನಡೆಯಲಾಗದ ದ್ರೋಹಿ ಎಂದು ನೀವು ಶಪಿಸಬಹುದು. ಆದರೆ ಏನು ಮಾಡುವುದು? ಪ್ರಸಂಗವೇ ಆ ರೀತಿ ನನ್ನಿಂದ ಪ್ರಮಾದ ಮಾಡಿಸಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇಂತಿ ನಿಮ್ಮ ಅಳಿಯ ವಸಂತ. ಹೇಳಿ ಅಪ್ಪಾಜಿ, ನಾನೇನು ತಪ್ಪು ಮಾಡಿರೋದು ನನಗೆ ಈ ರೀತಿ ಶಿಕ್ಷೆ? ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಇಷ್ಟು ದಿವಸ ಕಾಯಿಸಿ ನನಗೆ ಮೋಸ ಮಾಡಿದ್ರೆ ಇಲ್ಲ ಇಲ್ಲ
ಮಂಜಿನ ಹೂವಾಯ್ತು ಬಿಸಿಲಿನ ಬೇಗಿ ಕರಗಿ ನೀರಾಯ್ತು ಅರಳಿದ ಆಸೆ ಮಂಜಿನ ಹೂವಾಯ್ತು ಬಿಸಿಲಿನ ಬೇಗೆ ಕರಗಿ ನೀರಾಯ್ತು ಬದುಕೆ ಹಾಳಾಯಿತೆ ಬದುಕೆ ಹಾಳಾಯಿತೆ ಆ ನಾನು ಆ ದಿನವೇ ನಿನಗೆ ಹೇಳಲಿಲ್ಲವೇನಮ್ಮ? ಕೊಟ್ಟ ಮಾತಿನಂತೆ ನಡೆಯದ ವಚನ ಭ್ರಷ್ಟರಿವರು. ಇಂಥವರ ಮಾತಿಗೆ ಮರುಳಾಗಿ ಈ ಕಟ್ಟದಿರುವ ಆಶಾ ಗೋಪುರವನ್ನ ಎಂದು ಆ ದೇವರು ಕೊನೆಗೂ ನಮ್ಮ ಆಸೆಯ ಪರ ಎಳೆದು ಬಿಟ್ಟ ನಮ್ಮ ಪರ ಎಳೆದು. ಅಪ್ಪಾಜಿ, ನಾನು ಏನು ತಪ್ಪು ಮಾಡಿರುವೆನೆಂದು ನನಗೆ ಇಂಥ ಶಿಕ್ಷೆ. ಎಂದಿಗೂ ಕೂಡ ನಿನಗೆ ಮೋಸ ಮಾಡುವುದಿಲ್ಲ, ನಿನ್ನ ದಾರಿಯನ್ನೇ ಕಾಯ್ತಿರುವೆನೆಂದು ಹೋದವರು ಇಂದು ಅವರ ದಾರಿಗೋಸ್ಕರನೇ ಕಾಯ್ತಾ ಇರಬೇಕಾದ್ರೆ ನನ್ನನ್ನು ಒಂಟಿಯಾಗಿ ಮಾಡಿದ್ದಾರೆ. ನನ್ನನ್ನು ಒಂಟಿಯನ್ನಾಗಿ ಮಾಡಿದ್ದಾರೆ. ಹಾಗೆಂದು ಅಧೀರಳಾಗಿ ಅಳುತ್ತಾ ಕುಳಿತರೆ ಹೇಗಮ್ಮ? ಇಂದು ನಿನ್ನ ಮನದಿಂದ ಕಿತ್ತೆಸೆಯ ಮಹಾಮದಾಂಧನ ಭಾವಚಿತ್ರ ತಿಳಿಗೊಳ್ಳದಂತಿದ್ದ ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಎಂಬ ಕಲ್ಲೆಸೆದು ಕಲುಷಿತಗೊಳಿಸಿದ ಆ ಕುಲಘಾತುಕನನ್ನು ಮರೆತು ಬಿಡು ಮಗಳೇ, ಮರೆತು ಬಿಡು. ಸಾಧ್ಯ ಅಪ್ಪಾಜಿ? ಚಿಕ್ಕಂದಿನಿಂದ ಇವರೊಂದಿಗೆ ಮದುವೆ ಮಾಡಬೇಕು ಅಂತ ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಹೊತ್ತಿರೋ ನೀವು ಇಂದು ಅಷ್ಟು ಸುಲಭವಾಗಿ ಮರೆತು ಬಿಡು ಅಂದ್ರೆ ಈ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಗಪ್ಪಾಜಿ ಮರೆಯೋದು? ಇದರಲ್ಲಿಂದ ಸಾಧ್ಯವಾಗ್ತಿಲ್ಲ ಅಪ್ಪಾಜಿ, ಸಾಧ್ಯವಾಗ್ತಿಲ್ಲ. ಪ್ರತಿ ಕ್ಷಣಕ್ಕೂ ಅವರ ದಾರಿಯನ್ನೇ ಕಾಯ್ತಿದ್ದೀನಿ ಈ ನನ್ನ ಮನ. ಇನ್ನು ಅವರ ನೆನಪಿನಲ್ಲಿ ಸಾಯುವಂತ ಸ್ಥಿತಿಯಾಗಿದೆಯಲ್ಲ ಅಪ್ಪ. ಮನದಲ್ಲಿ ಆಸೆಯು ಬೇರೆ ಬದುಕಲ್ಲಿ ನಡೆಯುವುದು ಬೇರೆ ನೀ ನಡೆವ ಹಾದಿಯು ಬೇರೆ ಮುಂದೇನು ಮಾಡಲಾರೆ ನೀ ನಡೆವ ಹಾದಿಯು ಬೇರೆ ಮುಂದೇನು ಮಾಡಲಾರೆ ಆಗಲೇ ಇವರಿಗೆ ವಿಷಯ ತಿಳಿದಂತಿದೆ. ಶಿವ ಶಿವ, ಎಂತ ಕುಲಘಾತುಕ ಕೆಲಸ ಮಾಡಿಬಿಟ್ಟ ನನ್ನ ಮಗ, ಎಂತ ಕುಲಘಾತುಕ ಕೆಲಸ ಮಾಡಿಬಿಟ್ಟ. ಮಾವ, ನಾನು ಏನು ಅನ್ಯಾಯ ಮಾಡಿದೆ ಅಂತ ನನಗಿಂತ ಶಿಕ್ಷೆ? ಅವರಿಗೋಸ್ಕರ ಅವರ ದಾರಿಗೋಸ್ಕರ ಕಾಯ್ತಾ ಇದ್ದಿದ್ದು ನನ್ನನ್ನ ಇಂದು ಒಂಟಿಯಾಗಿ ಮಾಡಿ ಹೊರಟೋಗ್ಬಿಟ್ರಲ್ಲ. ಯಾಕೆ ಮಾವ, ಯಾಕೆ ಅಂತ ತಪ್ಪಾದ್ರೂ ನಾನು ಏನ್ ಮಾಡಿದ್ದೆ ಹೇಳಿ ಮಾವ, ಏನ್ ಮಾಡಿದ್ದೆ? ಅಳ್ಬೇಡಮ್ಮ ವಿಜಯ, ನಿನ್ನ ಮನದಾಳದ ನೋವು ನನಗೆ ಅರ್ಥ ಆಗುತ್ತಮ್ಮ. ಆ ಪಾಪಿ ಇಂಥ ಕುಲಘಾತಕ ಕೆಲಸ ಮಾಡ್ತಿದ್ದ ಅಂತ ಆದ್ರೆ ಅವರನ್ನ ವಿದೇಶಕ್ಕೆ ಓದಿಸೋದಕ್ಕೆ ಕಳಿಸ್ತಾ ಇರ್ಲಿಲ್ಲಮ್ಮ ನಾನು. ಒಬ್ಬನೇ ಮಗನೆಂದು ಮುತ್ತಿನಿಂದ ಸಾಕಿದೆ, ಜೋಪಾನ ಮಾಡಿದೆ. ಆದರೆ ಅವನ ಹೆತ್ತ ತಂದೆಗೆ ಮೋಸ ಮಾಡಿಬಿಟ್ಟನಮ್ಮ, ಮೋಸ ಮಾಡಿಬಿಟ್ಟ. ಶಮಣ, ನಿನ್ನ ತಂಗಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲಿಲ್ಲ ಶಮಣ, ನನ್ನಿಂದ ಆಗಲಿಲ್ಲ. ಏನು ಮಾಡುವುದು ಕುಬೇರಪ್ಪ?
ನನ್ನ ಮಗಳು ನಿನ್ನ ಮನೆಯ ಸೊಸೆಯಾಗುವ ಸೌಭಾಗ್ಯವನ್ನ ಪಡೆದುಕೊಂಡು ಬಂದಿಲ್ಲವಪ್ಪ, ಪಡೆದುಕೊಂಡು ಬಂದಿಲ್ಲ. ಅಂದ ಮೇಲೆ ಯಾರೇನು ಮಾಡಲು ಸಾಧ್ಯವಿದೆಯಪ್ಪ, ಯಾರೇನು ಮಾಡಲು ಸಾಧ್ಯವಿದೆ? ಹೌದು ಶ್ರವಣ. ನನ್ನ ವಂಶ ದೀಪಕ್ಕೆ ಒಂದು ಮುದ್ದಾದ ಮಗುವನ್ನ ಕೊಡ್ತಾನೆ ಅಂತ ಅಂದ್ರೆ ಇವನು ಯಾವುದೋ ಕುಲ ಜಾತಿ ಗೊತ್ತಿಲ್ಲದೆ ಇರೋ ಹೆಣ್ಣನ್ನ ಕಟ್ಕೊಂಡಿದ್ದಾನೆ. ಇವತ್ತಿಗೆ ನನ್ನ ಮಗ ನನ್ನ ಪಾಲಿಗೆ ಸತ್ತು ಹೋದ. ಶಾಮಣ್ಣ, ಆ ಮುಗ್ಧ ಹೆಣ್ಣಿನ ಮುಖ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ ಶಾಮಣ್ಣ, ನೋಡೋದಕ್ಕಾಗ್ತಾ ಇಲ್ಲ. ಆಗಿದ್ದು ಆಗಿ ಹೋಯಿತು. ಬಂಧುತ್ವವನ್ನು ಕಸಿದುಕೊಂಡು ಅವನು ಹೇಗೆ ತನ್ನ ಬಾಳ ದಾರಿಯನ್ನ ನೋಡಿಕೊಂಡನು, ಅದರಂತೆ ನೀನಾದನು. ಅವನನ್ನ ಮರೆತು ನಿನ್ನ ಮುಂದಿನ ಬಾಳ ದಾರಿಯನ್ನ ನೋಡಿಕೊಳ್ಳೋಣ. ಅಪ್ಪಾಜಿ, ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ. ಅವನನ್ನು ಮರೆತು ಬೇರೆ ದಾರಿಯನ್ನು ನೋಡ್ಕೋತ. ಆದ್ರೆ ಚಿಕ್ಕಂದಿನಿಂದ ಅವನನ್ನ ಮನಸಾರೆ ಪ್ರೀತಿಸಿ ಸಾವಿರಾರು ಆಸೆ ಕೆಲಸಗಳನ್ನ ಈ ನನ್ನ ಮನಸ್ಸಿನಲ್ಲಿ ಜೋಪಾನ ಮಾಡಿಟ್ಕೊಂಡು ಇಂದು ಅವರನ್ನು ಅಷ್ಟು ಸುಲಭವಾಗಿ ದೂರ ಮಾಡು ಅಂದ್ರೆ ಅದು ಸಾಧ್ಯನಾ ಅಪ್ಪಾಜಿ? ಇದು ನನ್ನಿಂದ ಸಾಧ್ಯವಾಗಲ್ಲ. ಇರುವ ಒಬ್ಬಳು ಮಗಳನ್ನ ಮದುವೆ ಮಾಡಲಾಗದ ದೊಡ್ಡ ದರಿದ್ರ ಎಂದು ಈ ಜನರಾಡುವ ನಿಂದನೆಗೆ ನನ್ನನ್ನ ಗುರಿ ಮಾಡುವೇನಮ್ಮ. ಕೊನೆಯವರೆಗೂ ಅದೇ ಕೊರಗಿನಲ್ಲಿ ಸೊರಗಿ ಸಾಯಬೇಕೆನ್ನಮ್ಮ ನಾನು. ಇಲ್ಲ ಮಗಳೇ, ಇಲ್ಲ, ನೀನು ಮದುವೆ ಆಗಲೇಬೇಕು. ಕೊನೆಗೆ ಒಬ್ಬ ಅನಾಥನಾದರೂ ಚಿಂತೆ ಇಲ್ಲ, ಗುಣವಂತ ವರನನ್ನ ಕರಪಿಡಿದು ಮಂಗಲ ಮುತ್ತೈದೆಯಾಗಿ ನೀವಿಬ್ಬರು ಗಂಡ ಹೆಂಡರು ನನ್ನಲ್ಲಿ ಬಂದು ಆಶೀರ್ವಾದ ತೆಗೆದುಕೊಳ್ಳಬೇಕಮ್ಮ. ನಾನು ಸಂತೋಷದಿಂದ ನಿಮ್ಮನ್ನ ನಮಸ್ಕರಿಸಿ ಬೀಳ್ಕೊಡ್ಬೇಕಮ್ಮ. ಇದೇ ನನ್ನ ಮನಸ್ಸಿಗೆ ನೆಮ್ಮದಿ, ನಮ್ಮ ನೆಮ್ಮದಿ. ಹೌದು ಶಾಮಣ್ಣ, ನಮ್ಮ ವಿಜಯಾಳಿಗೆ ಒಬ್ಬ ಅನುರೂಪನಾದ ವರನನ್ನ ನಾನು ಹುಡುಕ್ತೀನಿ ಶಾಮಣ್ಣ. ನನ್ನ ಮಗಳಿಗೆ ಯಾರು ವರವನನ್ನ ಹುಡುಕುವ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಆ ದೇವರಿದ್ದಾನೆ. ಕುಬೇರಪ್ಪನವರು ಇಲ್ಲೇ ಇದ್ದಾರಲ್ಲ, ಇದೇನಿದು? ಎಲ್ಲರ ಮುಖದಲ್ಲಿಯೂ ಒಂದು ರೀತಿಯ ಮೌನ ಆವರಿಸಿದೆಯಲ್ಲ, ಯಾಕೆ? ಏನಾಯ್ತು? ಬಾ ಶ್ರೀಕಾಂತ್, ನೋಡು, ನಿನ್ನ ಒಲವಿನ ಗೆಳೆಯ ಮಾಡಿರೋ ಕಾರ್ಯಕ್ಕೆ ನಮ್ಮಿಬ್ಬರ ಮನ ಮೌನ ಕಣ್ಣೀರ್ಗಳೆಯುತ್ತಿದೆ. ಅಂದರೆ ಏನು ರಾಯರೇ, ನಿಮ್ಮ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಬಾರದೆ? ನೋಡು, ನಿನ್ನ ಒಲವಿನ ಗೆಳೆಯ ಮಾಡಿರೋ ಘನ ಕಾರ್ಯವನ್ನ ಓದು. ಹೇಳುವುದೇನು ಶ್ರೀಕಾಂತ್, ಹೇಳುವುದೇನು? ಅಂದು ನಮ್ಮೆಲ್ಲರೆದುರು ಸಜ್ಜನಂತೆ ವರ್ತಿಸಿ ನಿಮ್ಮ ಮಗಳನ್ನ ನಾನೇ ವರಿಸುವೆನೆಂದು ಹೇಳಿ ಹೋದ ನಿನ್ನ ಮಿತ್ರ ವಸಂತ್ ಈಗ ವಿದೇಶದಲ್ಲಿ ಬೇರೊಂದು ಮದುವೆಯಾಗಿದ್ದನಪ್ಪ. ಶಾಮಣ್ಣನವರು ಏನು ಹೇಳ್ತಾ ಇರುವಿರಿ? ಸತ್ಯ ಧರ್ಮಗಳ ಪ್ರತಿರೂಪದಂತಿದ್ದ ನನ್ನ ಮಿತ್ರ ವಸಂತ್ ಆಡಿದ ಮಾತಿಗೆ ತಪ್ಪಿ ಇಂಥ ಅಚಾತುರ್ಯವೆಸಗಿದನೆಂದರೆ ಖಂಡಿತವಾಗಿಯೂ ನಾನಿದನ್ನ ನಂಬಲಾರೆ. ಹಾಗಂತ ಪತ್ರ ಬರೆದಿದ್ದಾನೆ, ಓದು.
ವಂಚನೆಯ ಈ ಪ್ರಪಂಚದಲ್ಲಿ ಯಾರನ್ನ ನಂಬಬೇಕೆನ್ನುವುದೇ ತಿಳಿಯದಾಗಿದೆ. ನಂಬಿದವರಿಗೆ ದ್ರೋಹ ಬಗೆಯುವುದಕ್ಕಾಗಿಯೇ ವಿದೇಶಕ್ಕೆ ಹೋದನೆಂದು ಕಾಣುತ್ತೆ. ಅವನಿಂತ ವಚನ ಭ್ರಷ್ಟನೆಂದು ನಾನೆಣಸಿರಲಿಲ್ಲ. ಶ್ರೀಕಾಂತ್, ಹಣದ ಹಂಬಲವು ಮನುಷ್ಯನನ್ನ ಯಾವ ರೀತಿ ಚಂಚಲಗೊಳಿಸುತ್ತದೆ ಅಂತ ಹೇಳಲಿಕ್ಕಾಗದಪ್ಪ, ಹೇಳಲಿಕ್ಕಾಗದು. ನನ್ನಂತ ನಿರ್ಗತಿಕನ ಮನೆಯಲ್ಲಿ ಮದುವೆಯಾದರೆ ತನ್ನ ದನದ ದಾಹ ತೀರಲಾರದೆಂದು ಈ ರೀತಿಯಾಗಿ ನಮಗೆ ಮೋಸ ಮಾಡಿ ಹೋದನಪ್ಪ. ಇರ್ಲಿ ಶಾಮಣ್ಣ, ಹೇಳಿ ಶಾಮಣ್ಣ, ಅದೇನೆಂದು ಹೇಳಿ. ನನ್ನ ಕೈಲಾದ ಸಹಾಯ ಮಾಡುತ್ತೇನೆ. ಭರವಸೆ ನನಗಿದೆಯಪ್ಪ, ನನಗಿದೆ. ಆದರೆ ನಾನು ನಿನ್ನಲ್ಲಿ ಬೇಡುತ್ತಿರುವ ಸಹಾಯದ ಹೊರೆ ಬಹುಭಾರವಾಗಿದೆಯಪ್ಪ. ನನಗಾಗಿ ನೀನು ಅದನ್ನ ನಡೆಸಿಕೊಡಲೇಬೇಕು ಎಂದು ನಾನು ನಿನ್ನಲ್ಲಿ ಕರ ಜೋಡಿಸಿ ಬೇಡ್ಕೊಳ್ತಾ ಇದ್ದೀನಿ. ಶಾಮಣ್ಣವರು, ಹಿರಿಯರಾದ ನೀವು ನನಗೆ ಈ ರೀತಿ ಕರ ಜೋಡಿಸುವುದು ಸರಿಯಲ್ಲ. ನೋಡಿ, ಅದು ಏನೆಂದು ಹೇಳಿ. ನಾನು ನನ್ನ ಕೈಲಾದ ಸಹಾಯ ಮಾಡುತ್ತೇನೆ. ಇದು ಖಂಡಿತವಾಗಿಯೂ ಸತ್ಯ. ಹಾಗಾದರೆ ಶ್ರೀಕಾಂತ್, ನನ್ನ ಮಗಳನ್ನ ನೀನು ಮದುವೆ ಆಗ್ತೇನೆ. ಶಾಮಣ್ಣ, ಇದೇನಪ್ಪ ಇದೆ ನನ್ನ ಪಾಲಿಗೆ ಸಹಿಸಲಾರದ ಶಿಕ್ಷೆ ಅನ್ನೋದು ಗೊತ್ತು. ಆದರೂ ನೊಂದು ಬೆಂದ ಒಂದು ಹೆಣ್ಣಿನ ಮಾಂಗಲ್ಯ ಧಾರಣೆಯ ಪುಣ್ಯ ನಿನಗೆ ಬರುವುದಪ್ಪ, ನಿನಗೆ ಬರುವುದು. ಯಾಕಪ್ಪ ಪುಣ್ಯ? ಕಾಂಚನವಿಲ್ಲದ ಪುಣ್ಯ ದಾರಿಗೆ ಬೇಕೆಂದು ಈ ರೀತಿ ಮೌನಿಯಾಗಿ ನಿಂತು ಬಿಟ್ಟೇನಪ್ಪ. ವರದಕ್ಷಿಣೆಯ ಕಾಂಚಾಣದ ಲಂಚಕ್ಕಾಗಿ ಕನ್ಯಾ ಪಿತೃಗಳ ಕತ್ತು ಕತ್ತರಿಸುವ ಕಟುಕ ನಾನಲ್ಲ ಶಾಮಣ್ಣ. ಆದರೆ ಇಷ್ಟು ದಿನ ಅಣ್ಣ ತಂಗಿಯಂತೆ ಬಾಳಿದ ನಾವಿರುವರು ಈಗ ಸತಿಪತಿಗಳಾಗಿ ಬಾಳಬೇಕೆ? ಆ ದೇವರನ್ನು ಅರ್ಚಿಸಿದ ನಾಟಕದಲ್ಲಿ ಯಾರ್ಯಾರು ಯಾವಾಗ ಯಾವ್ಯಾವ ಪಾತ್ರವನ್ನು ನಿರ್ವಹಿಸಬೇಕೆಂಬುದು ಬಲ್ಲವರು ಯಾರು? ಈಗ ನೋಡಿ, ಚಿಕ್ಕವರಿರುವಾಗಲೇ ನಾವು ಸತಿಪತಿಗಳೆಂದು ಹೆಸರಿಟ್ಟಿದ್ದೆವು. ಆದರೆ ಯಾರ ಹೂವು ಯಾರ ಮುಡಿಗೋ ಎಂಬಂತಾಗಿ ಎಲ್ಲವನ್ನ ನೀನು ತಿಳಿದವನು. ಸ್ವಲ್ಪ ವಿಚಾರ ಮಾಡಪ್ಪ, ವಿಚಾರ ಮಾಡು. ಹೌದಪ್ಪ ಶ್ರೀಕಾಂತ್, ನೀನು ಈ ಹುಡುಗಿಯ ಮದುವೆಯಾಗಿ ಅವಳ ಜೀವನವನ್ನ ಉದ್ಧರಿಸು. ಹೇಳಪ್ಪ, ನಿನಗೇನಾದ್ರೂ ವರದಕ್ಷಿಣೆ ತಗೊಳ್ಬೇಕು ಅನ್ನೋ ಹಾಗಿದ್ರೆ ಆ ವರದಕ್ಷಿಣೆ ಹಣನ ನಾನು ಕೊಡ್ತೀನಪ್ಪ. ವರದಕ್ಷಿಣೆ ಎನ್ನುವ ಹಣ ಎಂಜಲಾಸೆಗೆ ಜೊಲ್ಲು ಸುರಿಸಿ ಹೆಣ್ಣಿಗೆ ನನ್ನನ್ನೇ ನಾನು ಮಾರಿಕೊಳ್ಳುವ ಕೀಳು ಮನದವನು ನಾನಲ್ಲ ರಾಯರೇ, ನಾನಲ್ಲ. ಹಾಗಾದರೆ ಮತ್ತೇಕೆ ಮೌನಿಯಾಗಿದ್ದೀಯಾ? ಓಹೋ, ತಿಳಿಯಿತು. ಮೊದಲೇ ಒಬ್ಬನಿಗೆ ಗೊತ್ತಾದ ಹೆಣ್ಣು, ಅವಳ ಗುಣ ನಡತೆ ಹೇಗೋ ಎಂಬ ಅನುಮಾನವೇನಪ್ಪ. ಶ್ರೀಕಾಂತ್, ದಯವಿಟ್ಟು ಹಾಗೆ ಭಾವಿಸಿದಿರಪ್ಪ, ಭಾವಿಸುವುದಿರು. ಮನದಲ್ಲಿ ಅವನನ್ನ ಮೆಚ್ಚಿದವಳಾದರೂ ತನ್ನ ಕನ್ಯತನಕ್ಕೆ ಕಳಂಕ ತಂದುಕೊಂಡವಳಲ್ಲಪ್ಪ ನನ್ನ ಮಗಳು. ಇದರ ಮೇಲೆ ನಾನು ಹೆಚ್ಚಿಗೆ ಏನನ್ನು ಹೇಳಲಾರೆನಪ್ಪ, ಹೇಳಲಾರೆ. ನೀನೇ ದೊಡ್ಡ ಮನಸ್ಸು ಮಾಡಿ ಏನಾದರೂ ಮಾಡು. ಇಲ್ಲವಾದರೆ ಇವಳ ಹಣೆಯಲ್ಲಿ ಬರದಂತೆ ಆಗಲಿ. ಎಲ್ಲರೂ ಬಾಯಿ ಮಾತಿನಲ್ಲಿ ಉಪದೇಶ ಮಾಡುವವರೇ ವಿನಃ ಅದರಂತೆ ಯಾರು ನಡೆಯಲು ಮುಂದೆ ಬರುವುದಿಲ್ಲಪ್ಪ, ಮುಂದೆ ಬರುವುದಿಲ್ಲ. ಶಾಮಣ್ಣ, ಅಷ್ಟೊಂದು ನಿರಾಶರಾಗದಿರಿ. ನಮ್ಮ ನಿಮ್ಮ ಸಂಬಂಧ ಕೂಡಿಸಬೇಕೆಂದು ಆ ಭಗವಂತನ ಇಚ್ಛೆ ಇದ್ದರೆ ಅದನ್ನ ಮೀರಲು ಯಾರಿಂದ ಸಾಧ್ಯ? ಆಗಲಿ, ನಿಮ್ಮ ಇಚ್ಛೆಯಂತೆ ನಿಮ್ಮ ಮಗಳನ್ನ ಮದುವೆಯಾಗಲು ನಾನು ಸಿದ್ಧನಿದ್ದೇನೆ. ಏನಪ್ಪ, ಸತ್ಯವಾಗಿಯೂ ನಿಜ ಶಾಮಣ್ಣ. ನೀನು ನನ್ನ ಪಾಲಿನ ದೇವರಪ್ಪ, ದೇವ. ಈ ನಿನ್ನ ಉಪಕಾರವನ್ನು ನಾನು
ಯಾವತ್ತಿಗೂ ಮರೆಯಲಾರೆನಪ್ಪ, ಯಾವತ್ತಿಗೂ ಮರೆಯಲಾರೆ. ಆಯ್ತು, ನಡೆಯಿರಿ. ಎಲ್ಲರೂ ಆ ದೇವಸ್ಥಾನದಲ್ಲಿ ಹೋಗಿ ಮದುವೆ ಕಾರ್ಯವನ್ನು ಮುಗಿಸೋಣ. ಸರಿ, ಸರಳ ರೀತಿಯಿಂದ ನಡೆಯಲಿ ಈ ನನ್ನ ಮದುವೆ. ಯಾವ ಹೂ ಯಾರ ಮೂಡಿಗೆ, ಯಾರ ಒಲವು ಯಾರ ಕಡೆಗೆ. ವಿಜಯ, ದೈವ ನಿರ್ಣಯ ಎಷ್ಟು ವಿಚಿತ್ರ ನೋಡಿದೆಯಾ. ಇಷ್ಟು ದಿನ ಸೋದರ ಭಾವದಿಂದ ಬಾಳಿದ ನಾವಿರುವರು ಇವತ್ತು ಸತಿಪತಿಗಳಾಗಿ ಬಾಳಬೇಕಾಗಿದೆ. ಹೌದು. ಅಂದಿನಿಂದ ಹಿಂದಿನವರೆಗೂ ನಾವಿಬ್ರು ಸಹೋದರ ಸಹೋದರಿಯಂತೆ ಇದ್ದವರು. ಆದರೆ ಇಂದು ನನ್ನ ನತದೃಷ್ಟದಿಂದ ನಾವಿಬ್ರು ಸತಿಪತಿಗಳಾಗಿದ್ದೀವಿ. ಈ ಪ್ರೀತಿ ವಾತ್ಸಲ್ಯದಿಂದ ನಿಮ್ಮನ್ನು ಪಡೆಯೋದಕ್ಕೆ ನಾನು ಪುಣ್ಯನೇ ಮಾಡಿದ್ದೀನಿ. ಅಂತೆ ನಿನ್ನಂತ ಸುಗುಣವತಿಯನ್ನ ಸತಿಯನ್ನಾಗಿ ನೀಡಿದ್ದು ಆ ದೈವ ತಾನೇ. ಅಂದ ಮೇಲೆ ನನಗೂ ಅಷ್ಟೇ ಆ ದೇವರು ನಿಮ್ಮನ್ನು ಪತಿಯಾಗಿ ನೀಡಿದಾನಂದ್ರೆ ಅದು ನನ್ನ ಅದೃಷ್ಟವೇ ತಾನೇ. ಹಾಗಾದರೆ ಈ ನಿನ್ನ ಪತಿಯನ್ನ ಮನಸ್ಸು ತಣಿಸಲಾರೆಯಾ? ಅದಕ್ಕೇನಂತೆ. ಏ ರುದ್ರಮುನಿ, ಫಸ್ಟ್ ಟೈಮ್ ನಿನ್ನ ಪ್ಲಾನ್ ಎಲ್ಲ ಮಿಸ್ ಆಯ್ತಲ್ಲೋ. ನಾನ್ ಕಂಡಿಟ್ಟ ಹಕ್ಕಿ ಆ ವಿಜಯನ್ನ ವಸಂತ ಮದುವೆ ಮಾಡ್ಕೊತಾನೆ. ಆ ವಸಂತ ಪರದೇಶಕ್ಕೆ ಹೋಗ್ತಾನೆ. ಆಮೇಲೆ ಅವನ ಹೆಂಡತಿನ ಪರದೇಶಿ ಮಾಡಬೇಕು ಅಂತ ನಾನು ಅನ್ಕೊಂಡ್ರೆ ಆ ದರಿದ್ರದವಳು ಆ ಶ್ರೀಕಾಂತ್ ನಾನು ಮದುವೆ ಮಾಡ್ಕೊಂಡಿದ್ದಾಳೆ. ಶ್ರೀಕಾಂತ, ಪ್ರಥಮ ರಾತ್ರಿ ಅಲ್ವೇನೋ ನಿಂದು ಮಗನೇ. ಮದನ ಮಂಚ ಏರಲು ನಿನ್ನ ಮದನ ಸತಿಯ ಜೊತೆ ಬಿಡಲ್ಲ. ಮದನ ಸುಖ ಅನುಭವಿಸುವುದಕ್ಕೆ ಮದನ ಮಂಚ ಏರುವ ಮುಂಚೆಯೇ ನಿನ್ನ ಸದನ ಕಟ್ಟಲಿಲ್ಲ. ಐ ಆಮ್ ನಾಟ್ ಎ ಆಮೇಲೆ ನಿನ್ನ ಒಲವಿನ ಸತಿಯ ಕಾಯ ಈ ರುದ್ರಮುನಿಯ ವಶವಾಗೋದು ನಿಶ್ಚಯ. ಹಾಯ್ ವಿಶಾಲ, ಏನು ಏಕಾಏಕಿ ಎಲ್ಲಿಗೊಟ್ಟೆ? ಎಲ್ಲಿಗೋರ್ಲಿ, ನಾನು ನಿಮ್ಮನ್ನು ನೋಡೋಣ ಅಂತಾನೆ ಬರ್ತಾ ಇದ್ದೆ. 3 ದಿನವಾಯಿತು ನಿಮ್ಮ ದರ್ಶನವೇ ಆಗಿಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ಇವತ್ತು ನಿಮ್ಮ ದರ್ಶನ ಮಾಡಲೇಬೇಕು ಅಂತ ಬಂದಿದ್ದೀನಿ. ಹೌದಾ? ಏನ್ ಮಾಡೋದು, ಊರ್ ಬಿಟ್ಟು ದುಂಬಿ ಇರೋಕ್ಕಾಗತ್ತೆ. ಹಾಗೆ ರಂಬೆ, ಊರ್ವಶಿ, ಮೇನಕೆಯರ ಮೀರಿಸೋ ನನ್ನ ಈ ಚಲುವಿನ ಚಿತ್ರ ಮರೆಯೋಕ್ಕಾಗತ್ತೆ? ಆಹಾ, ಇದೆಲ್ಲ ಎದುರಿಗಿದ್ದಾಗ ಮಾತ್ರ ಚಿನ್ನ, ರಣ್ಣ, ಮುದ್ದು ಅಂತ ಸ್ವರ್ಗನೇ ತೋರಿಸ್ತೀರಾ. ಅದೇ ನಾವು ಮರೆಯಾದ್ರೆ ಸಾಕು, ನಮ್ಮ ನೆನಪೇ ನಿಮಗೆ ಇರೋದಿಲ್ಲ. ಇದೇ ತಾನೇ ಈ ಗಂಡಸರ ಜಾಯಮಾನ. ಇದೆಲ್ಲ ನನಗೆ ಹೊರತಾದ ಮಾತು. ಏನೋ 3 ದಿನ ಯಾವುದೋ ಗಡಿಬಿಡಿಲಿದ್ನಪ್ಪ, ಅದಕ್ಕೆ ನಿನ್ನ ನೋಡೋಕ್ಕಾಗಿಲ್ಲ, ನಿನ್ನ ಮಾತಾಡ್ಸೋಕ್ಕಾಗಿಲ್ಲ, ಹಾಗಂತ ಮರ್ತೇ ಬಿಟ್ಟಿದ್ದೀನಿ ಅಂತ ಅರ್ಥನಾ? ಹೋಗ್ಲಿ ಬಿಡ್ರಿ, ನಿಮ್ಮ ಪ್ರೀತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ. ಅಲ್ರಿ, ನಮ್ಮಣ್ಣ ವಿಜಯರನ್ನ ಬಿಟ್ಟು ಯಾರನ್ನು ಮದುವೆ ಆಗಲ್ಲ ಅಂತ ಹಠ ಹಿಡಿದು ಕೂತಿದ್ದ. ಅದು ಹೇಗೋ ಏನು ವಿದೇಶಕ್ಕೆ ಹೋಗಿ ಮತ್ತೊಬ್ಬಳನ್ನ ಮದುವೆ ಆಗಿದ್ದಾನೆ. ನಮ್ಮಣ್ಣ ಯಾಕೆ ಈ ರೀತಿ ಮಾಡಿರ್ಬೋದು? ನಮ್ಮಣ್ಣ ಅವಳನ್ನ ಮರೆಯೋದೇ ಇಲ್ಲ ಅಂತ
ಭಾವಿಸಿದ್ದೇನೋ. ಅಲ್ವೇ ಏನು ಆ ದರಿದ್ರದವಳನ್ನ ನಿನ್ನ ಅತ್ತಿಗೆ ಮಾಡ್ಕೋಬೇಕು ಅಂತ ಆಸೆ ಇದ್ದಾಗ ಮಾತಾಡ್ತಿದ್ಯಾ? ಛೀ, 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 ಇತ್ತಾ? ಆಸ್ತಿ ಅಂತಸ್ತು ಏನು ಇಲ್ದಿರ ಆ ಭಿಕಾರಿನ ನಾನು ಅತ್ತಿಗೆ ಅಂತ ಕರಿಬೇಕಾ? ನನಗೊಂಚೂರು ಮನಸ್ಸಿರ್ಲಿಲ್ಲ. ಅದು ಹೇಗೋ ಏನು ಆ ದೇವರು ಅದನ್ನ ತಪ್ಪಿಸಿದಾನೆ. ನನಗಂತೂ ತುಂಬಾ ಖುಷಿ. ಏ, ಯಾಕೆ ನಾವಿಬ್ಬರು ಈಗ ಸಂತೋಷವಾಗಿದ್ದೀವಿ ತಾನೆ? ಏನೋ ಸಂತೋಷ ಪಡಬೇಕು ಅಂತ ಸಿಕ್ಕಿದೀವಿ. ಇಂಥ ಟೈಮಲ್ಲಿ ಅವಳದೆಲ್ಲ ವಿಷಯ ಬೇಕಾ? ಬೇರೆ ಬೇಡ. ಹೇಗೂ ಸಿಕ್ಕಿದ್ಯಾ? ಏನಿಲ್ವಾ? ನೋಡಿ, ಸಾಯಂಕಾಲ ಬೇಗನೆ ನಮ್ಮ ಮನೆಗೆ ಬಂದ್ಬಿಡಿ. ಹೌದಾ? ಹೌದು. ಯಾಕೆ ಯೋಚನೆ ಮಾಡ್ತಾ ಇದ್ದೀರಲ್ಲ? ಇಲ್ಲ, ನನಗೇನೋ ಬೇರೆ ಕೆಲಸ ಇತ್ತು. ಆದ್ರೆ ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತೆ. ಖಂಡಿತ ಬರ್ತೀನಿ. ಖಂಡಿತ ನೀವು ಬರ್ಬೇಕು. ಖಂಡಿತ. ಬಾಯ್. ಬಾಯ್. ಯಾವ ಮನೆಗೆ ಹೋದ್ರು ಮುಂದೆ ಬದಿ ಚಾವಿ ಕಣಿದ ಬದಿಯಿಂದ ಬಾಗಿಲಿಂದ ಹುಡುಗಿರಪ್ಪ. ಒಂದು ಮನೆಗೆ ಹೋದೆ, ಹೆಂಗಸು ಮುಂದೆ ಬದಿ ಬಾಗಿಲಲ್ಲಿ ಕೂತ್ಕೊಂಡಿದ್ದು. ಟಿ ವಿ ಮನೆಯೆಲ್ಲ ಕಪಡ ತುಂಡೋದ ಕಡೆ. ಬೈಕ್ ಮನೆ ಟಿ ವಿ ಮನೆ ಅಂದ್ರೆ ನಮ್ಮ ಕಾಂಬುಕಾಗ ಅಂದೆ. ನಾ ಕೇಳಿದೆ ಅದೇನು ಸೀರೆ ಒಣಗಿಸಿ ಕೇಳಿದೆ. ಇಲ್ಲ ಇಲ್ಲ, ಅದು ಹಾಳಾಗಿಟ್ಟಿವಿ, ಅದು ಮನೆ ಒಣಸಾಕಿಟ್ಟಿ ಅಂತಿದ್ದು. ಒಬ್ಬ ಹೆಂಗಸ್ರು ಟೇಸು ಹುಷಾರಿ ಅಂದರೆ ಅಬ್ಬಾ ನೋಡೋದಿಲ್ಲ. ನಮ್ಮ ಮಂಗು ಬತ್ತಿ ಹೇಳಿದ, ಸ್ವಲ್ಪ ಗೌಂಡಿ ಕೆಲಸ ಇತ್ತು. ಅವನು ನೋಡಿದ್ರೆ ಬರೀ ಒಂದು ಕಾಯಿ ಮಡಿಗೆ ಹತ್ತಿರ ಸಾಕು, ನೈಟಿ ಕುಡಿದು ಮನೆ ಕಂಬಿಡ್ದು. ದೊಡ್ಡ ದಿವಸ ಆಗಲ್ಲ, ಒಂದು ಕೋಳಿ ಗೂಡು ಕಟ್ಟುದಿತ್ತು. ಕೋಳಿ ಹುಲ್ಬೇಕು ಹತ್ತಿನ ಕಣದು ಹೋದ್ದು. ಕೋಳಿ ಮೊಟ್ಟೆ ಅಟ್ಟಿವು. ನಮ್ಮ ಡಾರ್ಲಿಂಗ್ ಇತ್ತು, ಅದಕ್ಕೆ ಕಾವಿ ಕುಡಿಸುವ ಅಂತ ನೋಡ್ತೀವಿ. ಇದು ಎಲ್ಲಿ ಹಾಳಾಗೋಯ್ತು ಅಂದೇ ಗೊತ್ತಿಲ್ಲ. ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸೇ ನಿನ್ನದಯ್ಯ. ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸೇ ನಿನ್ನದಯ್ಯ. ಓಡಿ ಹಿಡಿದು ನಾವು ಆಗ ಮಳೆ ಹಾಕಿದೆ ಬಿಟ್ಟು. ಓಡಿ ಹಿಡಿದು ನಾವು ಆಗ ಮಳೆ ಹಾಕಿದೆ ಬಿಟ್ಟು. ಮನಸ್ಸಾದ ನಿನ್ನ ಮ್ಯಾಲ ಕನಸಾದ ನಿನ್ನ ಮ್ಯಾಲ. ಮನಸ್ಸಾದ ನಿನ್ನ ಮ್ಯಾಲ ಕನಸಾದ ನಿನ್ನ ಮ್ಯಾಲ. ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸೇ ನಿನ್ನದಯ್ಯ. ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸೇ ನಿನ್ನದಯ್ಯ. ನೀ ಗಡಿಬಿಡಿ ಮಾಡ್ಕೆ ಅಂತ ಓಡ್ ಬಂದೆ, ಹರ್ಕ ಬಂದಿದ್ದೆ. ನೀ ನೋಡ್ಲಿ ಅಂತ ಹರ್ಕೊಂಡ್ ಬಂದಿನಿ. ಇಲ್ಲಿ ಹರಿದ ಪೂರ ಹರಿದವ್ರು ಏನು ಮಾಡ್ತಿದ್ದೆ? ಅದು ಫ್ಯಾಷನ್. ಹಾಳು ಬಿದ್ದು ತೋರ್ಸ್ಕೊಬಾರ್ದು ಒಂದು ಫ್ಯಾಷನು. ಎಲ್ಲರೂ ತೋರ್ಸಕತ್ತಾರ. ನೀ ತೋರ್ಸ್ಕೊಬಾರಡಿಲ್ಲ, ಹೊರದು ಬಿದ್ರೆ ಅವ್ರ ಬಾಯಲ್ಲಿ ಬಿದ್ಕೊಂಬೆ. ಅವ್ರ ಬಾಯಿ ತಕ್ಕ ಹಿಡಿದೋಡ್ದು. ಆವಾಗಿಂದ 10 ಸೊಳ್ಳಿ ಹೋಗ್ಯಾವಲ್. ಚೊಳ್ಳಿ ಚೊಳ್ಳಿ ಸೊಳ್ಳೆ ಅಂದ್ರೇನ? ಮಸ್ಕಿಟೋ. ಇದು ಯಾವ ಭಾಷೆಯಲ್ಲಿ ಮಾತಾಡ್ತೀನಿ ಅದು ಯಾವ್ರಿಗೆ ಗೊತ್ತು? ಏಯ್, ನೀ ನನ್ನ ಜೊತೆ ಮಾತಾಡ್ಬೇಡ. ನಿನ್ನ ಜೊತೆ ಮಾತಾಡೋದಲ್ವೇ? ಅದನ್ನ ಕುಟ್ಕುಟಿ ಮಂಡ್ರ ಸಂದಿಗೆ ನಾನು ನಿಂದ ಡ್ಯಾನ್ಸ್ ನಡೀತೀನಿ ಅಂತಲ್ಲ. ಕೊಟ್ಟಿ ಎಲ್ಲ ಅವನು ನನ್ನ ಲವರು. ನನ್ನ ದಿಲ್ ಕಾ ಧಡಕನ್. ನಿಮ್ಮ ಮನೆ ಹಾಳು ಬಿದ್ದೋಗ್ಲವ. ಅವನ್ ನಿನ್ ಜೊತೆ ಮಾತಾಡ್ಬೇಡ. ನಾನು ಅವನ್ ಮೊದ್ಲೇ ಸರಿ ಇಲ್ಲ. ಯಾರು? ರಾಜ. ಅವ್ನು ಕೂಡ ಏನಿದು? ಎಲ್ಲ ಇದೆ. 2 ಗುಂಡು ಬಿಟ್ರೆ ಮತ್ತೇನಿಲ್ಲ. ಅವನ್ಗೆ ಗೌರ್ಮೆಂಟ್ ನೌಕರಿ ಐತಿ. 2 ಗುಂಡು ಅಲ್ಲ, 3 ಗುಂಡು. ಅವಂದು ಗೌರ್ಮೆಂಟ್ ನೌಕರಿ ಐತಿ. ನನಗೆ ದೊಡ್ಡದು ಕೆಲಸ ಕೊಡಿಸಿ ಪಾಪನೂ ಕೊಡ್ತಾನಂತ. ಸುಳ್ಳು ಹೇಳ್ತೀಯ. ಅವ್ನು ರಾತ್ರಿ ಗಟ್ಟೆ ಅವ್ನು ನೌಕರಿ. ಬೆಳಗ್ಗೆ ಮುಂಚೆ ಅವ ಅಲ್ಲೇ ಕುಟರಿ ತಗೊಂಡೆ ಹಳೆ ಗಡುಕೆ. ಹೌದು ಅಲ್ಲ ಹೌದು ಹೌದು. ಮೈ ಕೂತ್ರು ಸಾಕು. ನೀನು ನೀನ್ ಯಾವಾಗ ನೋಡ್ದಿ? ನನಗೆ ಗೊತ್ತು, ಅವ್ನು ತುಂಬಾ ಒಳ್ಳೆಯವನು. ನಾನು ಅವನ ಜೊತೆನೆ ಮದ್ವೆ ಆಗಿ ಅವನ ಜೊತೆನೆ ಪಾಪ ಮಾಡ್ಕೋತೀನಿ. ನೀ ಪಾಪ ಕಡೆಗೆ ಮಾಡ್ಕೊಂಡಕ್ಕೋ. ನೀ ಕೈ ಹಾಕು ಬಳಿ ಕಿವಿ ಹಾಕ ಬಂದಿ. ಅದು ಪ್ಯಾಷನ್. ನೀ ಹಾಳು ಬಿದ್ದೋಗ್ಲಪ್ಪ. ಸೊಂಟಿ ಹಾಕ ಬರಲ್ಲ ಮತ್ತೆ. ಅದು ಇಲ್ಲ. ಸೊಂಟಿಲ್ಲ? ಸೊಂಟ ಐತಿ ಭಾಳ ದೊಡ್ಡದು. ಅವು ಕುಟರಿ ದಂಟ ಹೊಡ್ದೇನೆ ಸೊಂಟ ಮೇಲೆ. ಅದು ಹಾಕೊಳ್ಳೋದಿಲ್ಲ. ಹಾಕೋದಿಲ್ಲ ನೀನು? ಏನದು? ಏನು ಹಾಕೋದಿಲ್ಲ ನೀನು? ಇದು ಇಲ್ಲಿ ಹಾಕೋದಿಲ್ಲ ಅಂದೆ. ಇದು ಇಲ್ಲಿ ಹಾಕೋದಿಲ್ಲ. ಇಲ್ಲಿ ಹಾಕೋದ್ ನೀ ಎಲ್ಲ ಹಾಕ್ತಿ? ನೀ ಎಲ್ಲ ಹಾಕೊಂಡಿ ಈಗ? ನಂದು ನೀ ನೋಡಕ್ ಹೋಗ್ಬೇಡ, ಒಳಗೇನು ಹಾಕಿಲ್ಲ. ಛೀ, ನಾನ್ ನಿನ್ ನೋಡಕ್ ಬರೋದಿಲ್ಲಪ್ಪ. ಅಂದ್ರೆ ಮುಂಜಿ ಹಾಕೋದಿಲ್ಲ ಅಂದೆ. ಹೌದಾ? ಈಗ ನೋಡು, ರಾಜು ಹೇಳ
ನಿನ್ ಜೊತೆ ಮಾತಾಡಬಾರ್ದಂತ ನೀನು ಸರಿ ಇಲ್ಲ ಅಂತೆ ಅದಕ್ಕೆ ನಾನು ಹೋಗ್ತೀನಿ. ನೋಡು ನಂಗೆ ಕೊಡು ಬೇಕಾದಷ್ಟು ದುಡ್ಡಿದು, ಹಾ AC ರೂಮ್ ಇದು. ನೀ ಮನ್ಗುದು ಹೇಳೋದು ಅಟ್ಟೆ ಕೆಲಸ, ಮತ್ತೆ ಬೇರೆ ಕೆಲಸ ಇಲ್ಲ ನಿನಗೆ. ಮಲಗುದು ಹೇಳೋದು ಹಾ ನಾ ಉಣಿಸ್ತೀನಿ ನಿನಗೆ. 2 ತಿಂಗಳಿಂದ ಮಲಗುದು ಹೇಳೋದು ಮನ್ಗುದು ಹೇಳೋದು ನೀ ಅಟ್ಟೆ ಕೆಲಸ ಮಾಡೋದು ಇಲ್ಲ. ನೀ ಅವನ ಸೆಂಟ್ರಿಗೆ ಹೋದ್ರೆ ಬುತ್ತಿ ತಗೊಂಡು ಹೋಗ್ಬೇಕಾಗುತ್ತೆ ನಾವು. ಹೊಲಕ್ಕೆ ಗದ್ದಿಗೆ ಹಾ ಹಾ ಕರಿಯಾಗ ಹೋಗುವೆ. ನಾ ಏನಾರ ಆಗ್ಲಿ ಮಸಣ ಭೂತ ಆಗುವ ನೀನು. ಆ ಮನುಷ್ಯ ಸರಿ ಇಲ್ಲ. ನಿನ್ ಜೊತೆ ನಾನು ಮಾತಾಡೋದು ನಿಂದ್ರೋದು ನೋಡೋದ್ ಬಿಟ್ರೆ ನನ್ನ ಸಾಯಿಸ್ಬಿಡ್ತಾರೆ. ಅವ ಹಾ ಬಿಕಾರಿ, ಅವ್ನ ಕೂಡ ಏನಿದ ಭಿಕಾರಿ ಬಹಳ ದೊಡ್ಡ ದೊಡ್ಡ ಆಸ್ತಿ ಐತಂತ ಅವನ ಹತ್ರ. ಏನ ಆಸ್ತಿ. ಆಸ್ತಿದು 3 ಗುಂಡು ಬಿಟ್ರೆ ಮತ್ತೇನಿಲ್ಲ ಅವ್ನ ಕೂಡ. ನೀನ್ ನೋಡಿ ನೋಡ್ಕೊಂಡು ಹೇಳ್ದಲ್ಲ 3 ಗುಂಡದ್ರೆ ಏನ್ ಮಾಡಿ ನೋಡು ಇಲ್ಲೇ ಬರಕತ್ತಾನೆ. ನಾನ್ ಸಾಯ್ತೀನಿ. ನಾವ್ ಹೆದ್ರ ಬಿಡ. ಜಂಬಡಿ ಗದ್ದಿಗೆ ದನ ಹೋಗ್ತಿದೆ ಅನ್ಕೊಂಡು ನಮ್ಮ ಅಪ್ಪ ಹೇಳಿದ. ದನನೇ ಕಾಂಬುದಿಲ್ಲ. ಎಲ್ಲ ಹೋಗ್ಕೊಂಡಿದಂದ್ರೆ ನಮ್ಗೆ ಕಾಂಬುದಿಲ್ಲ, ನಿಮ್ಗೆ ಹೆಂಗ್ ಕಾಂಬುದು? ದೌಂಡ್ ಹಿಡ್ಕೊಂಡ್ ದಪ್ಪಗೆ ಹಿಡ್ಕೊಂಡ್ ಬಂದಿನಲ್ಲ. ಈ ಬದಿ ಬೈಲಲ್ಲೇ ನಾವು ಒಂದು ಕೋಣ ಮರಿ ಬಂದಂಗೆ ಕಾಣ್ತಿದಪ್ಪ. ತಮ್ಮ ನಿಮ್ಮ ಮನೆ ಕೊಡೋಗಿದೆ, ಯಾರು ಇಲ್ಲ ಆಗಿದ್ರಲ್ಲ. ಹೌದು ಅದು ಸಂಘಕ್ಕೆ ಮೀಟಿಂಗ್ ಹೋಗ ನಮ್ಮ ಮನೆಯವರೆಲ್ಲರೂ. ಓ ಸಂಘ ಸಾಲ ತೆಗ್ದಿರಿ ನೀವು? ಎಂತ ತೆಗ್ದರೆ ನೀವು ಸಂಘ ಸಾಲ ತೆಗ್ದರೆ. ಯಾರು ಸಂಘ ಗೊತ್ತಾಗಿಲ್ಲ. ಸಾಲ ತಗೋದು ಚಿನ್ನ ಮಾಡಿಸ್ಕೊಳೋದು, ಕಡೆ ಸಂಘ ಸಾಲ ತುಂಬಕ್ ಆಗುದಿಲ್ಲ, ಅದೇ ಚಿನ್ನ ತಗೊಂಡ್ ಮಾತಾಡೋಗಿಡೋದು. ಬಡವರ ಪರಿಸ್ಥಿತಿ ಇದೆಯಾ? ಇದೆ. ಏನ್ ಮಾಡುಕ ನಗೇಡ್ಬೇಡ್ರಿ, ಮತ್ತೆ ನೀವು ಮಾಡ್ಕೊಡೋದು ಅಲ್ಲೂ ಸಾಲ ಇಲ್ಲೂ ಸಾಲ. ಮಂಗನ ಮನೆಯಾಗಿರಿ. ಬಡ್ಡಿ ಸಾಲ ತಕೊಂಬೋದು, ಮಗನ ಚಡ್ಡಿ ಅಪ್ಪ ಹಾಕೊಂಬೋದು, ಅಪ್ಪನ ಚಡ್ಡಿ ಮಗ ಹಾಕಬಹುದು, ಚಳಿ ಹಾಕೋದು, ವಸ್ತ್ರ ಹರ್ಗ ಹಾಕೋದು, ಆ ವಸ್ತ್ರ ವಾಸನೆ ಬಂದು ಕುನ್ನಿ ಹೊತ್ಕೊಂಡು ಮತ್ತೆ ನಾವು ಗಾಳಿ ಬೀಸ್ತೇ ಬರುವುದು ಲುಂಗಿ ಉಟ್ಕೊಂಡೆ. ಅದು ಸರಿ, ನೀವ್ಯಾರನ್ನು ಗೊತ್ತಾಗಲ್ಲ. ನಾನು ಗಣತಿ ಮಾಸ್ತರ. ಅದ್ಯಾರದು ನಿನ್ನ ಪುಕ್ಕಳಿಂದ ಹೋಗ್ತೇ ಬಿದ್ದಿದ್ದಲ್ಲ ಅವಳು. ಹಿಂದ್ ಬದಿಗೆ ಹೊಡೆದ್ರೆ ಅಡ್ಡಿಲ್ಲ, ಮುಂದ್ ಬದಿಗೆ ಹೊಡೆದ್ರೆ ಉದುರು ಬೀಳ್ತಿತ್ತು. ಸಿ ಅದೇ ನಮ್ದೆಲ್ಲ ಅಂಟ್ಕೊಂಡೆ ಬಂದಿದ್ದಪ್ಪ, ನಿಮ್ದ ಉದುರು ಬಿದ್ದು ಹೋಗುದು. ನೀನು ಅಂಟ್ಕೊಂಡೆ ಬಂದಿದ್ದ. ಅವಳ್ಯಾರು ನೀನು ಬರೀ ಪುಕ್ಕಳಿ ನನ್ ಲವರದ ಪುಕ್ಕಳಿಲ್ಲ ಉಳಿತೆ ಹೋಗೋದು. ಓಹೋ, ನಿಮ್ಮ ಲವರ್ ಬಿಟ್ಟು ಪುಕ್ಕಳಿ ಇಟ್ಕೊಂಡು ನೀವೆಲ್ಲ. ಮುಂದಿಡುವಿಲ್ಲ, ನಾವೆಲ್ಲ ಮುಂದಿಟ್ಕೊಂಬ ಜಾಸ್ತಿ. ನೀವು ಮುಂದಿಟ್ಕೊಂಬರ್ರಿ ಕಾಣಿಸುಕ್ಕೆ, ಇಟ್ಕೊಂತೀರಾ. ಆದ್ರೆ ನೀವ್ ಯಾರ ನಮ್ಗೆ ಗೊತ್ತಾಗ್ಲಿಲ್ಲ. ಅಯ್ಯೋ ನಾನು ನಂದ ಅಂದ್ರೆ ನಂದ ಬೇಡ, ನಿಮ್ ಹೆಸರು ನಂದ. ನಿಂದೆ ನಿಂದೆ ಮನೆ ಹಾಳು ಬಿದ್ದು ಹೋಗ್ಲಪ್ಪ, ಕೆಪ್ಪನಾಗುದೇವ. ನಿಂದೆ ನಂದ ಹಾ ನಂದ ನಿಂದೆ ಮಾರ, ನಿಮ್ಮ ಅಪ್ಪಂದಲ್ಲ ನಿಂದೆ ಹೆಸರೆಂತ? ಹಾ ನನ್ನ ಹೆಸರು ನಂದ. ನನ್ನ ಹೆಸರು ನಂದ. ಆ ಬಟ್ಟ ಹೆಸರು ಹಿಡ್ದು ಎಣ್ಣೆ ಹಾಕೊಂಡಿದ್ದೆ ನಮ್ಮ ಮರೆಯ. ನಂದ ಹೆಸರೇ ನಂದ. ಹಾ ಹೆಸರು ನಂದ ಕುಮಾರ ಮುಂದೆ ಗೋಕರ್ಣ. ಗೋಕರ್ಣ. ಅಡ್ಡಿಲ್ಲ. ನೀವೇನ್ ಕೆಲಸ ಮಾಡ್ತಾ ಪಟ್ಟು ಓಸಿ ಹಚ್ಕೊಂಬರು. ಓಸಿ? 00 ಒಂದು 20 ರೂಪಾಯಿ. ಯಾಕಂದ್ರೆ ನನ್ನ ಕನಸಿನಲ್ಲೇ ಒಬ್ಬ ಸತ್ತೋದ್ರು ಕಾಣಿಸ್ಕೊಂಡೆ, ಬಂದದೇ ಬರ್ತಿದ್ದೆ ಪಕ್ಕ. 00 ಒಂದು 20 ರೂಪಾಯಿ. ನೀ ಸತ್ತೋಗೋದಲ್ಲ, ಅಲ್ಲಿ ಜೀಪ್ ಇತ್ತು, ನೀ ಸಾಯ್ವೆ. ನಾನು ಮಸ್ಕರ ಹೇಳಿದೆ, ನಾ ಓಸಿ ಹಚ್ಚಮಲ್ಲ. ಏನೋ ಗೊತ್ತಾಗಲ್ಲ ಏನದು. ನಾನು ಗಣತಿ ಮಾಡೋ ಬಂದವ. ನಿಮ್ಮ ಮನೇಲೆ ಮಕ್ಳಿಟ್ಟು ನಂಗೇನು ಮದುವೆ ಆಗಿಲ್ಲ ಅಣ್ಣ. ಸುಳ್ಳೆ ಬಿಡ. ಆಗಿಲ್ಲ. ನಿಮ್ಮ ತಾಪನ್ ಚಡಿ ಮಗ ಹಾಕಂತೆ, ಮಗನ ಚಡಿ ಅಪ್ಪ ಹಾಕಂತ ಮಾತಾಡಿದಲ್ಲ. ನಮ್ಮ ಅಪ್ಪ ಇದ್ದವ, ನಂಗೆ ಯಾರು ಮದುವೆ ಆಗಿಲ್ಲ ಅಂದೆ. ಓ ನಿಮ್ಮ ಅಪ್ಪನ ಚಡಿ ನೀ ಹಾಕಂತೆ. ಹೌದೌದು. ಓ ಇದು ನಿಮ್ಮ ಅಪ್ಪನ ಲುಂಗಿ. ನಮ್ಮ ಅಪ್ಪನ ಲುಂಗಿ ಮತ್ತಗಿ ಬೇಡ, ಇಲ್ಲ ವಯಸ್ಸಾಗಿದೆ ಅದಕ್ಕೆ. ಅಪ್ಪನ ಲುಂಗಿ ಮಾತಾಡ್ತಿದ್ದ. ಏನೇ ಆದ್ರೂ ಅಪ್ಪಗೆ ಬಿಟ್ಟು ಹಾಕರು, ಅಜ್ಜಿಗೆ ಬಿಟ್ಟು ಹಾಕುದಿಲ್ಲ. ಇದನ್ನ ಮಾತಂತೆ ಕಡೆಗೆ ಮತ್ತೆ ನಿಮ್ಮ ಮುತ್ತಜ್ಜಿನ ಮತ್ತೇನಿಲ್ಲ 10 ವರ್ಷ ಹೋಗ್ಬೇಡ. ಇಲ್ಲ, ಇಟೋ ತನಕ ಫುಲ್ ಪ್ಯಾಂಟ್ ಹಾಕೊಂಡಿದ್ದೆ. ಈಗ ಆರಾಮ್ AC ಕುಡಿಸ್ದಂಗಾಗಿ ಒಳಗೆ ಹಿಂಗಿಂದೆ ಗಾಳಿ ಪಾಸ್ ಆಗಿ ಹಿಂಗಿನ ಹೆರಗ್ ಬತ್ತಿ ಆರಾಮ್. ಆ ಮಧ್ಯದಲ್ಲಿ ಆನ್ ಮನೆ ಆಗಿ ಇದೀನೋ ಏನ್ ತೊಂದ್ರೆ ಇಲ್ಲ. ಬ್ಲೀಚಿಂಗ್ ಪೌಡರ್ ಹೊಡಿತೀವಿ ಮಾತಾಡೋತ್ತಿಗೆ. ಒಡೆ ಖಾರ ಪುಡಿ ನೋಡ್ಕ. ಎಲ್ಲೆಲ್ಲ ಖಾರ ತಿಂಬರ್ ಬತ್ತಿ ಜಾಸ್ತಿ. ಹೋಗ್ಲೇ ದೇವ್ರಿಗೆ. ಸರಿ, ಓ ಟ್ರೈನ್ ಬಂತಲ್ಲಿ. ಟ್ರೈನ್ ಬಂದ್ ನೀ ಅಂತ ಹೆಲಿಕಾಪ್ಟರ್ ಮಾಡ್ದೆ. ಯಾರು ಗೊತ್ತಾಗಲ್ಲ. ಯಾರು ಲವರ ಲವರ್ ಅದಕ್ಕೆ ಮುಖ ಕಾಣಿಸ್ಬೇಕಾಗುದಿಲ್ಲ. ಎಮ್ಮಿ ಮರಿ ಕಣ್ಣ ನೀ ಹೊಕ್ಕಣೆ ಇಲ್ಲಿ ಬರೇ. ಏ ಹೊಕ್ಕಣ ವಾಸನೆ ತಲ್ದ್ರಿ ಬಿದ್ದು ಹೋಗುದು.
ಯಾವ ನಮ್ಮನೆ ಮೀಸಿ ಮುಗಿ ಹೋಗಂತ ಮರ್ಯ ಈ ಮೀಸಿ ನೀನು ಮನೆ ಹೋಗ್ಕೊಂಡು ಆ ಮೀಸೆ ಹೋಗುದಾ ಯಪ್ಪ ಬೇಡ ನಾ ಸಾಕ್ಷಿ ಹತ್ತಿ ಹೋಗುವೆ ನಾನು ಯಾವ ಆಗಲ್ಲ ಈಗ ಗೊತ್ತಾಯ್ತು ಏನ್ ಮಾಡೋಕೆ ಹೋಗುದಿಲ್ಲ ನೀನು ಕೇಳ್ಬೇಡ ತಿನ್ನುವಳಿ ಬೇರೆ ಸಂಸಾರ ಹಾಳಾಗುದು ನೋಡ್ತೇವೆ ನೋಡಿ ಮಾ ಯಾವುದೇ ಯಾವುದೂ ಸಿಗ್ಲಿಲ್ಲ ಅದು ಹಾಕೊಂಡ್ಬಂದೆ. ಸೊಂಟಿ ಕಟ್ಟು ಹೊಡಿದಾರ ಬೆನ್ನಿ ಹಾಕ ಬಂದಿ ನಂದದು ನಿನ್ನ ಹೊಡಿದಾರ ನಂದದ ಯಾರು ನಿಂದು ನಂದ ಏ ನಂದು ಬೇಡ ಕೈ ತಾದಂಗತ್ತದಲ್ಲ ನಂದ್ಯಾಕ್ ನಿಂದು ನಂದು ಅವಂದು. ನಿಮ್ಮನ್ನ ಹಾಳು ಈಗ ಮಾತ್ರ ನಂದು ಹಿಡಿತದ ಇಲ್ಲ ಒರಿಜಿನಲ್ ನಂದು ಡೂಪ್ಲಿಕೇಟ್ ಅಂದು ಹ್ಮ್, ಹಗಲಿ ನೀನು ರಾತ್ರಿ ನಾನು ಹಾ ಆಗುದು ಹಗಲು ಫಸ್ಟಿಗಲ್ಲ ಈಗ ರಾತ್ರಿ ಇದು ತೊಂದ್ರೆ ಇಲ್ಲ ನನ್ನ ಹಗಲಾಗೆ ಮುಗಿದಾಗಿ ತೊಂದ್ರೆ ಉಂಟು ಹಗಲಿಗೆ ಇಲ್ಲಿ ಇರುದಿಲ್ಲ ಅವ್ರು ಒಬ್ಳೆ ಇರ್ತಿರು ಇಲ್ಲ ಹಂಗೇನು ತೊಂದರೆ ಆಗುದಿಲ್ಲ ಆದ್ರೆ ಎಲ್ಲಾ ವಿಷಯ ಮುಗಿತು ಇದ್ಯಾಕೆ ನೋಡು ನಾನು ಹೆಂಗ್ ಬಾಯ್ ಅದು ಹೆಂಗ್ ಲೇಡಿ ನಾ ಏನಂಗಾರೆ ಹರಿದು ಬಿದ್ದು ಮುದುಕ ನೀ ಯಾವಾಗ ಹೇಳಿ ಆ ಮುದುಕನ್ ಚಡ್ಡಿ ಅಪ್ಪನ ತೊಂಡ ಎಲ್ಲ ಹಾಕ ಬಂದಿ ನೀ ಎಟ್ಟಿದ್ರು ಅಟ್ಟೆ ದಂಡ ಪಿಂಡ ಇದು ಆರಾಮತಿ ಒಂದ್ ನಿಮಿಷದಲ್ಲಿ ಕೆಲಸ ಮುಗಿಸ್ಕೆ ಬರುಕತಿ ಏಯ್ ಓಯ್ ನಾ ಹೇಳ್ದೇನು ನೋಡು ನೀ ಯಾವ ಮದುವೆ ಆದ್ರೆ ಒಂದು ನಿಮಿಷ ನಂಗೆ ಮದುವೆ ಆದ್ರೆ ಶಾಶ್ವತ ಅವನ್ ಮದ್ವೆ ಆದ್ರೆ ಒಂದು ನಿಮಿಷ ಮುಗಿಸಿ ಕಳಿಸ್ತೇನೆ ಅಮ್ಮ ಒಂದೇ ನಿಮಿಷದಲ್ಲಿ ಆ ಅಟ್ಟೆ ಅವನ ಪೌರುಷ ನೆಟ್ಟು ಒಂದೇ ನಿಮಿಷದಲ್ಲಿ ಪಾಪ ಹೆಂಗ್ ಕೊಡ್ತೀನಿ ನನಗೆ ನೀನು? ಒಂದ್ ನಿಮಿಷ ಕೊಡುದಲ್ಲ ಅದು ಕಡಿಗೆ ಬಂದಿದ್ದು ನೋಡ್ ಕುದುರೆ ಬಾಲ್ ಏರದಂಗೆ ಇಲ್ಲ ಡೌನ್ಲೋಡ್ ಮಾಡ್ತೀಯಕ್ಕೆ ಡೌನ್ಲೋಡ್ ಮಾಡಿ ಹಾಲ್ ಬಿಡಿ ಅದ ಹೆಂಗ್ ಬರ್ತೈತಿ ನನಗೆ ಅದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ. ಮುಂದಿನ ದಿವಸ ಆದ್ರೂ ಪರವಾಗಿಲ್ಲ, ಹಿಂದಿನ ದಿವಸ ಆದ್ರೂ ಗೊತ್ತಿಲ್ಲ. ಅದಕ್ಕೆ ಇಬ್ರಲ್ಲಿ ಒಬ್ಬರು ನೀವು ನನ್ಗೆ ಕೊಡಿ. ಅದಕ್ಕೆ ಮುಂದೆ ಬಂದ್ರು ಹೊಟ್ಟಿಲ್ಲ ಹಿಂದೆ ಬಂದ್ರು ಹೊಟ್ಟಿಲ್ಲ ಪಾಪ ಬೇಕಂತೆ ನೋಡತ್ತೀಗ ಟಾಟಾ ಎಸ್ ಕಣ್ಣಂಗ್ ಕಾಣ್ತಿದ್ ಇದು ಡಂಪರ್ ಇದು ನಾನು ಬೇಕು ಅವನು ಬೇಕಂತಿದ್ದು ಏ ಹೌದ್. ಒಟ್ಟು ನನಗೆ ಬೇಕು. ಐ. ಓ ಅದು ಗಡ್ ಬಿಡ್ಲಿಲ್ಲ ಹೋದ್ನಿ ಅಲ್ಲ ಅಲ್ವಾ ಅದಕ್ಕೆ ಮಕ್ಕಳು ಬೇಕಟ್ಟೆ ನಾನು ಆಗ್ಬೇಕು, ನಾನು ಆಗ್ಬೇಕು. ನೀ ಆಗಂಗಿಲ್ಲ ತಮ್ಮ ಇದು ನನ್ನವಳು ಏ ನಾ ಆಗ್ಲಿಲ್ಲ, ನೀ ಯಾರ ಆಗು. ಹೊಟ್ಟಿ ಹೊಡ್ಸಾಯ್ಬೇಡ ಊರು ಸಂಕಟ ನಂಗೆ ಇದು ನನ್ನವಳು ನೀನು ನನ್ನವಳು ಬರಂಗಿಲ್ಲ ನನ್ನವಳು ಹೇಳ್ದಾಗೆ ಹೊಟ್ಟೆ ಹೊಡೆದಿದ್ದು ಅಕಸ್ಮಾತ್ ನೀನು ಆಗ್ಬಿಟ್ರೆ ಕೂಡ ಆಗುದಿಲ್ಲ ಅದ್ರ ಭಾರ ತಗೊಂಡೋಗಿ ಆಗುದಿಲ್ವಾ ನಾ ತಗೊಂಡ್ತೀನಿ ಅದ್ರ ಭಾರ ರಾಜು ನಿನ್ನ ಹತ್ರ ಏನು ಇಲ್ಲ ಅಂತ ಹೇಳ್ತಿದ್ದ ಅಂದ್ರೆ ಯಾಕಿಲ್ಲ? ನೀನು ಭಿಕಾರಿನಾ? ಇಲ್ಲ ಎಲ್ಲ ಇಟ್ಲಂಗ್ ಕೂಡ ಜನರ ಮುಂದೆ ಕಾಣಿಸ್ಬೇಕಾಗುದಿಲ್ಲ ಹೌದು, ಎಲ್ಲ ಐತಿ, ದೊಡ್ಡ ದೊಡ್ಡದಾಗೈತಿ ಎಲ್ಲ ಇದು ಹೊಡೆದಿದ್ದು ದೊಡ್ಡದಾಗ ಹೋಗೋದಿನ ಚಮಡಿ ಗದ್ದೆ ಮಾಡ್ಕೊ ಅದ್ರ ಪಾಲಿಗೆ ಅದಾಗ ಹೋಗ್ಬೇಕು ಬೆಳಿಗ್ಗೆ ಹೋಗ್ಬೇಕು ಅದು ಆಸ್ತಿ ಆಸ್ತಿ. ಆಸ್ತಿ ಹೇಳಿದ್ ನಾನು ಮತ್ತೇನು ಪಾಸ್ತಿ ಅವ್ನು ಹೇಳು ನಿನ್ನ ಆಸ್ತಿ ದೊಡ್ಡದೈತಿ ಅಂತ. ಅವರು ನಿಮ್ಮದು ಗಣತಿ ಗಿಣತಿ ಎಲ್ಲ ಮಾಡಿ ನಮಗೆ ತಲೆ ಬಿಸಿ ಮಾಡಕ್ ಹೋಗ್ಬೇಡಿ ನೀವು ಫಸ್ಟ್ ಹೋಗ್ಬಿಡಿ ನಮ್ಮ ಗಣತಿ ಮೊನ್ನೆಗೆ ಬಂದ್ಕ ಮಾಡ್ಕೊಂಡು ಹೋಗೋರು 4 ಮಂದಿ ಬಾಯಿಯವ್ರು ಮತ್ತೆ ಬರ್ಬೇಡಿ 4 ಮಂದಿ ಬಾಯರ 4 ಮಂದಿ ಬಾಯರ್ ಬಂದ್ರು ಹಾ ಕಡೆ ಏನಿತ್ತು ಈ ಕಡೆ ಹೊರದ್ ಬಿದ್ದ ಮೊದಲೇ ದಿವಸದ ಲೆಕ್ಕ ಕೊಟ್ಟಿ ನಾನು ಏನ್ ಮಾಡ್ತಾ ಇದು ಏನು ಹೇಳೋಂಗಿಲ್ಲ ಗಣತಿ ಸಾರು ಮಾಡು ಮಡ್ಕಿನ ತೋಪ ಕೇಳ್ತಾರೆ ಬಂದ್ಕಂಡೆ ನೋಡೋ ನೀ ಬಡವ ಹಾ ನಾನು ನೌಕರಿ ಇದ್ದವ ನೌಕರಿ ಇದ್ದವ. ನಾನು ಹಿಂಗೆ ಏನಾರು 4 ಕಾಸು ಕೊಡ್ತಿ ಎಲ್ಲಾರು ಯಾವ್ದಾರು ಸಣ್ಣ ಅಂತ ಬಡ ಅಂತ ಹುಡುಗಿ ನೋಡ್ಕೊಂಡು ಮುದ್ದೆ ಆಗೋ ನಂದು ಅದ್ರ ಮಧ್ಯೆ ನೀ ಬರು ಹೋಗ್ಬೇಡ ನಾನು ನಿಂಗೆ 10 ಕಾಸು ಕೊಡ್ತೀನಿ ಬಿಟ್ಟಾಗ ಮನೆ ಹೋಗು ನಾ ಯಾಕೆ ಮುಗಿಯತಿ 10 ಕಾಸು ತಕೊಂಡು ಏನು ಮಾಡ್ಲಾ ಏನೇ ಮಾಡ್ಸಾಯು ನಮ್ಮದಂತೂ ಇದ್ದೋಳಿ ನೋಡ ಏನ್ ಮಾಡ್ತಿ ನಾ ಬೇಕಾವ ಬೇಕಾ ನೋಡವ ಅಂಟು ಕಾಣ್ತೀವ ನಂಗೆ ಅಂಟ್ಕೋಬೇಡ. ಏ ತಾಗುದಾ ಅದೆಲ್ಲ ಗೊತ್ತಿಲ್ಲ. ಇಬ್ರಲ್ಲಿ ಒಬ್ರು ಫಸ್ಟ್ ಯಾರು ಕೊಡ್ತೀರ ಹೇಳ್ರಿ, ನಾ ಅವ್ರ ಹತ್ರ ಬರ್ತೀನಿ. ನಾವು ಸ್ಪರ್ಧೆ ಇಡಕ್ ಹೋಗ್ಬೇಡ ಸ್ಪರ್ಧೆ ಇಡಕ್ ಹೋದ್ರೆ ಮತ್ತೆ ಏಯ್ ಮತ್ತೆ ಇಡ್ತೀನಿ, ಆಮೇಲೆ ನೋಡ್ತೀನಿ. ಏನ್ ಸ್ಪರ್ಧೆ ಮಾಡ್ತಿ ಏನ್ ಸ್ಪರ್ಧೆ ಮಾಡ್ತಿ ನನ್ನ ಹತ್ರ ಅಲ್ಲ, ಹಿಡ್ಕಣ ನನ್ನ ಜೊತೆ ಅಲ್ಲ, ನೀವಿಬ್ರು ಏನ್ ಸ್ಪರ್ಧೆ ಸ್ಪರ್ಧೆ ಈಗ ಸ್ಟಾರ್ಟ್ ಮಾಡ್ತೀನಿ. ನಾವೊಂದು 2 ಪ್ರಶ್ನೆ ಕೇಳ್ತೀನಿ ಸರಿ ಹೇಳು ಎಳೆದಷ್ಟು ನಾನು- ದೊಡ್ಡ ಆಗೋ ವಸ್ತು ಯಾವುದು ಹಾ ಎಳೆದಷ್ಟು ದೊಡ್ಡದು ಬೇಡ ಸಣ್ಣದ ತಗೊಂಬ ಎಳೆದಷ್ಟು ಸಣ್ಣ ಆಗೋ ವಸ್ತು ಯಾವುದು ತೊಂಡೆಕಾಯಿ. ಮಾತು ಪುಣ್ಯ ತಪ್ಪು ಹೇಳಿಲ್ಲ ಹಾ ಯಾವ ಕಾಯಿ ಅಂದೆ ಯಾವ ಕಾಯಿ ಅಂದೆ ಅದು ಯಾವ ಕಾಯಿ ಅಂದೆ ತೊಂಡೆಕಾಯಿ. ತೊಡಿಕಾಯ ಇದ್ಯಾವ್ದ ತೊಡಿಕಾಯ ಹೇಳ್ ಸಾಯೋ.
ಹೇಳೋದೆಲ್ಲ 1008 ಕಾಯಿ ಹೇಳ್ಕೊಂಬುದು ನಮ್ಮ ತರಿಸ್ಕೊಡುದು. ಅದು ಹಿಡಿದು ತೊಂಡೆಕಾಯಿ ತೊಡೆಕಾಯಿ ಹೇಳ್ಕೊಂಡು ಯಾವ ತೊಡೆಕಾಯಿ ಅದು? ಅದು ದೊಡ್ಡ ಕಾಯಿ ನೋಡಿಲ್ವಾ? ಸಣ್ಣ ತೊಂಡೆಕಾಯಿ ತೊಂಡೆಕಾಯಿ ಅಂತದು. ಓಹೋ ತೊಂಡೆ, ಮಧ್ಯದಲ್ಲಿ ಜೀರು ಯಾಕೆ ಬಿಟ್ಟೆ? ಅದು ತೊಂಡೆಕಾಯಿ, ತೊಡೆಕಾಯಿ ಅಲ್ಲ. ತೊಂಡೆಕಾಯಿ ಅಲ್ಲ ಅದು, ಸಿಗರೇಟು. ಎಳೆದಷ್ಟು ಸಣ್ಣ ಆಗುದು ಸಿಗರೇಟು. ಓಹೋ ಹಾ, ತೆಗೆದಷ್ಟು ದೊಡ್ಡ ಆಗುವಷ್ಟು ಯಾವ್ದು ಹೇಳಿ ನೋಡುವ? ಏನು? ತೆಗೆದಷ್ಟು ದೊಡ್ಡ ಆಗುದು ಯಾವ್ದು ಹೇಳಿ ನೋಡುವ? ಕುಂಬಳಕಾಯಿ. ಇದ್ರ ಕೂಡ ಅದೇನಾಗುದಾ? ಕುಂಬಳಕಾಯಿನ ಸೈಜು ಗೊತ್ತಿ ಮತ್ತೆ ಅದಕ್ಕೆ. ನನಗಿಂತ ರೇಣು ದೊಡ್ಡ ಅದು ನಂಗೆ ಮೊನ್ನಾಗೆ ಗೊತ್ತಾಗಿ. ನೀ ಹಂಗೆ ಹಿಡ್ಕೊಂಬಿಡುವ. ಅಲ್ಲ ಅದು ಹಿಡ್ಕೊಂಡಕ್ಕೆ ನಾ ಹಿಡ್ಕೊಂಡೆ, ಅದು ವಜ್ಜೆ ಅದ ಪಾಪ. ಗೊತ್ತಿಲ್ಲ ಅಲ್ಲ ನಿಂಗೆ? ಹಾ, ತೆಗೆದಷ್ಟು ದೊಡ್ಡ ಆಗುದು ಹೊಂಡ. ದೊಡ್ಡದಿದು ಹೊಂಡ ಬಾಳ ದೊಡ್ಡದವ. ಅದಕ್ಕೂ ಗೊತ್ತಿದೆ ಹೊಂಡ ದೊಡ್ಡತಿ ನನಗೆ, ಅದು ಗೊತ್ತಿದೆ. ಗೊತ್ತೈತ್ ನನಗೆ. ಅದಕ್ಕೂ ಅದು ಮೊದಲು ದೊಡ್ಡ ಆಗಿದಂತೆ. ಅವನು ಎಷ್ಟೆಷ್ಟು ಹೊಂಡದಾಗ ಬಿದ್ದಿಲ್ಲ. ಹೌದು, ನಾವೆಟ್ಟು ಹೊಂಡದಲ್ಲಿ ಬಿಡ್ಲಿಲ್ಲ, ಅವ್ರೇಟು ಹೊಂಡದಲ್ಲಿ ಬೀಳಿಸ್ಕೊಂಡಿಲ್ಲ. ಬೇಕಾ ಕರೆಯದಂತೆ ಬಂದ ಭಾಗ್ಯ ತಗೊಂಡು ಬಡದವ. ಹಾ, ಆಯ್ತಾ? ಈಗ ಮುಳ್ಳು ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹೊರೆಯೋದು ಯಾವುದು? ಶರಣಯ್ಯ ಸರ್ ಶರ್ಟು. ಶರಣಯ್ಯ ಮಾಸ್ತರ್ದು ಶರ್ಟು. ಎರಡನೇ ಮಾಸ್ತರ್ ಮುಂದೆ ಸಮಯ ಹೇಳ್ತಾ ಇಲ್ಲ. ಸರಿ, ಓ ಬಟ್ಟೆ ಸರಿ ಹೇಳ್ತದು. ಹಾ, ನಿನ್ನ ಮೇಲೆ ನಾ ಬಿದ್ರು, ನನ್ನ ಮೇಲೆ ನೀ ಬಿದ್ರು ಬಸ್ರಾಗುದು ಯಾರು? ಆದ್ರೂ ಆಗ್ಲಿ ಹಂಗ, ನಾನೇ ಬಸ್ರಾದ್ರ ಬಾ ಬೀಳುವ. ಕೇಳ ಲಾಸ್ಟ್ ಪ್ರಶ್ನೆ ಕೇಳಿಲ್ಲ ನಂಗೆ ಕೇಳಿಲ್ಲ ಕಿವಿಗೆ. ಎಂತ ಲಾಸ್ಟ್ ಪ್ರಶ್ನೆ ಏನು ಕೇಳಿಲ್ಲ? ಲಾಸ್ಟ್ ಪ್ರಶ್ನೆ ಅಲ್ಲ, ಮಾತಾಡ್ತಾ ಬೇ ಬರ್ಸ್ಬಿಟ್ಟು ಹೇಳಿದಂತ ಸರಿ ಕೇಳ್ತಾನಂತ. ನನ್ನ ಮೇಲೆ ನೀ ಬಿದ್ರು, ನಿನ್ನ ಮೇಲೆ ನಾ ಬಿದ್ರು ಬಸ್ರಾಗುದು ಯಾರು? ನೀನು. ಇದು ನಂಗೆ ಸಂಬಂಧ ಇಲ್ಲ, ನಮ್ಗೆ ರೂಢಿ ಅಲ್ಲ ಅವೆಲ್ಲ. ಮತ್ ನೀ ಯಾರ ಮೇಲೆ ಬೀಳವ? ನಾವು ನೀ ಬಂದ್ರೆ ಇನ್ನು ಬಿದ್ಕಂಬವ. ಹಿಡ್ಕೊಳ್ಳೋದಷ್ಟೇ ಕೆಲಸ. ನಂಗೇನಿಲ್ಲಪ್ಪ, ನೀ ನನ್ನ ಮನ್ ಬಿದ್ರು ಹತ್ತಿದ್ದು, ನಾನು ನಿನ್ನ ಮನ್ ಬಿದ್ರು ಹತ್ತಿದ್ದು, ಮುಂದೆ ಆಗುದೇ ದೊಡ್ಡ. ಏ ಸಾಕು ಮಾಡ್ರಿ ಮೊದ್ಲು. ಸ್ಪರ್ಧೆ ಇಡ್ತೀನಿ, ಯಾರು ಚಂದ ಕುಣಿತಾರೋ. ಕುಣಿ ವಿಷಯ ನಂಗೆ ಕೇಳ್ತೀನಿ. ಇವ ಸೋತ್ ಹೋಗ್ಬೇಕು, ಹಂಗ್ ಕುಣಿತಿ ಸೋತ್ ಹೋಗ್ಬೇಕು. ಯಾಕಂದ್ರೆ ಹಾಕ ಬಂದ ವಸ್ತ್ರ ಯಾವ್ದಂದು ಊದ್ರಿಗಿದ್ರ ಗಟ್ಟಿ ಕಟ್ಗ ಬದಿಗುಟ್ಟ ಅನ್ನತ್ತಿದ ಗಾಡಿ ಅವನಂಗ ಆಗುದಿಲ್ಲ. ಸ್ಟೀರಿಂಗ್ ಲಾಕ್ ಅತ್ತಿ ನೋಡೇ ಬಿಡೋಣ. ನೋಡೇ ಮಾಸ್ತರ ಹಡಿ ಕಂಚ ಒಮ್ಮಟಿ ಪಾಂಗ್ ತಿರುಗಿ ಹೋಗ್ಬೇಕು. ಏನ ತಳ ಹೊಳಿತಾವ ಗಲ್ಲ, ಎಲ್ಲ ಹುಡುಗರು ನಿನ್ನ ಮುಂದ ಪೇಲ. ಏನ ತಳ ಹೊಳಿತಾವ ಗಲ್ಲ, ಎಲ್ಲ ಹುಡುಗಿರು ನಿನ್ನ ಮುಂದ ಪೇಲ. ಏನ ತಳ ಹೊಳಿತಾವ ಗಲ್ಲ, ಎಲ್ಲ ಹುಡುಗಿರು ನಿನ್ನ ಮುಂದ ಪೇಲ. ಕಣ್ಣಿಗೆ ಹಾಕಿದಿಗಾಗಲ್ಲ, ನಿನ್ನ ನೋಡಿ ಆಗಿನಿ ಪಾಗಲ. ಕಣ್ಣಿಗೆ ಹಾಕಿದಿಗಾಗಲ್ಲ, ನಿನ್ನ ನೋಡಿ ಆಗಿನಿ ಪಾಗಲ. ಏನ ತಳ ಏನ ಪಳ ಏನ ತಳ ಹೊಳಿತಾವ ಗಲ್ಲ, ಎಲ್ಲ ಹುಡುಗಿರು ನಿನ್ನ ಮುಂದ ಪೇಲ. ನಡಿಮಗನೆಲ್ಲ ಅಂತೂ ದಕ್ಕ ಕಣ್ಣ ಬಿಟ್ಟ ನೋಡತೀದಿ ಪಕ್ಕ ಮಾರಿ ಹೋಲದ ಚಂದ್ರಂಗ್ ಲಕ್ಕ ಉಪ್ಪ ಹರಿಸಿ ಹೋಗತೀದಿ ನಕ್ಕ. ಹುಡುಗಿ ಹುಚ್ಚ ಹಿಡಿಸಿದಿ ನನಗ ಗುಂಗ ಎಬ್ಬಿಸಿದಿ. ಹುಡುಗಿ ಹುಚ್ಚ ಹಿಡಿಸಿದಿ ನನಗ ಗುಂಗ ಎಬ್ಬಿಸಿದಿ. ಇಚ್ಚ ಹುಡುಗಿ ಗಿಚ್ಚ ನೀವು ಅಂದ್ರ ಕೊಡು ಒಂದು ಚಾನ್ಸ್. ಏನ ತಳ ಏನ ಪಳ ಏನ ತಳ ಹೊಡಿತಾವ ಗಲ್ಲ, ಎಲ್ಲ ಹುಡುಗಿರು ನಿನ್ನ ಮುಂದ ಪೇಲ.
ಹೇಳ್ತಿದ್ರ ಹಾಳಾಗ್ಲಿ. ಅಲ್ಲೋಕ್ಕಂಗಿಲ್ಲ, ಅದು ದೊಡ್ಡ ಅಲ್ಲೋಕ್ಕಂಗಿಲ್ಲ. ಅಲ್ಲ ಅಲ್ಲ ಎಂತ ಮರ್ಯ ಎಂತ ಬೇಬರ್ಸಿ ಹೋಗುನ ನಮಗೆ ಸ್ಪರ್ಧೆ ಇಟ್ಕೊಂಡು ನಮಗೆ ಚೂಪ್ ಹಾಕಿ ಹೋಯ್ತಲ್ಲ ಅದು, ಅದಕ್ಕೆ ಬಿಡುಕಾಗ ನೋಡುವ. ಇನ್ನು ಮುಂದೆ ಅದಕ್ಕೆ ಬಿಡುಕಾಗ. ಸಿಕ್ಕರೆ ನಂಗೆ ಸಿಕ್ಲಿಲ್ಲ, ನಿಂಗೆ ಸಿಕ್ಲೆ ಇಲ್ಲ ಯಾರಿಗೂ ಸಿಗುಕಾಗ. ಸಿಕ್ಕ ನಿಂಗೆ ಸಿಕ್ಕಬೇಡ, ನಂಗೆ ಸಿಕ್ಕಲೆ ಬಿಡುಕಾಗ. ನೋಡಿ ಬಿಡುವ, ನಿಂಗೆ ಸಿಗುಕಾಗುವ ಅದು ದೋಸ್ತಿ ಇದಲ್ಲ, ಅದು ಬಿಡುಕಾಗ. ಬಿಡುಕಾಗ ಏನಾಗ್ಲ ಬಿಡುಕಾಗ. ಏನೇ ಆಗಲಿ, ಒಂದಕ್ಕೊಂದು ಹೋಗ್ಲಿ, ಅಡಿಕೆ ಏನೇ ಆಗಲಿ. ಹೌದು, ಇಂದು ಎತ್ತಪ್ಪನ ಆಜ್ಞೆಯಂತೆ ನನ್ನ ಮದುವೆನೇ ಆಗೋಯ್ತು. ಅಂದ ಹಾಗೆ ನನ್ನ ಪ್ರೀತಿಯ ನನ್ನ ಗಂಡ ಇಂದು ಬರುವ ಸಮಯ, ಇಂದು ಮೊದಲ ರಾತ್ರಿ. ಅವರ ಪ್ರೀತಿಗೋಸ್ಕರ ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ, ಬರಲಿ. ಆದರೆ ನನ್ನ ತಂದೆಯ ಪ್ರೀತಿಗೋಸ್ಕರ ಇಂದು ನಡೆದಿದ್ದೆಲ್ಲ ಒಂದು ಘಟನೆ ಅಂತ ನಾನು ಅದನ್ನೆಲ್ಲ ಮರೆತು ಬಿಡಬೇಕು. ನಿನ್ನ ಮುತ್ತೈದೆತನದ ಮಂಗಲ ಮುಖವನ್ನ ಕಂಡು ನಿನ್ನ ಹಡದ ತಂದೆಯಾದ ನನಗೆ ಹಿಡಿಸಲಾರದಷ್ಟು ಆನಂದವಾಯಿತು. ಬಡತನದ ಬೇಗೆಯಲ್ಲಿ ಬೇಯುತ್ತಾ ನಮ್ಮವರೇ ನಮಗೆ ಮಾಡಿದ ಮೋಸದ ಜಾಲದಲ್ಲಿ ಸಿಲುಕಿದ ನಮಗೆ ನಿನ್ನ ಕೊರಳಲ್ಲಿ ಕಾಣುವ ಕರಿಮಣಿ ಸರವು ಕನಸಿನದ್ದಾಗಿತ್ತು. ಆದರೆ ದಯಾಮಯನಾದ ರಂಗನಾಥನ ದಯದಿಂದ ಅವೆಲ್ಲವೂ ನಿರಾಳವಾಗಿ ಇಂದು ನನ್ನ ಮನಸ್ಸಿಗೆ ಹರುಷವಾಯಿತು ಮಗಳೇ, ಹರುಷವಾಯಿತು. ಹೌದಪ್ಪಾಜಿ, ನೀವು ಹೇಳಿದ್ದು ಎಲ್ಲವೂ ಸತ್ಯ. ಅಂದುಕೊಂಡಂತೆ ಮದುವೆಯೇ ಆಯಿತು. ಆದರೆ ಹೆತ್ತಮ್ಮನ ಆಜ್ಞೆಯಂತೆ ಕೊಟ್ಟ ಮಾತನ್ನು ಮಾತ್ರ ನೆರವೇರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅದೇ ಒಂದು ಬೇಜಾರಷ್ಟೇ ಅಪ್ಪಾಜಿ. ಮುಗಿದು ಹೋದ ಅಧ್ಯಾಯವನ್ನು ಮತ್ತೇಕೆ ಮನಸ್ಸಿಗೆ ತಂದುಕೊಳ್ಳುವೆಯಮ್ಮ? ವಿಧಿ ಆಟದಂತೆ ನಾವು ನಡೆಯಬೇಕೇ ಹೊರತು ನಮ್ಮ ಆಟವೇನು ಸಾಗದಮ್ಮ, ನಮ್ಮ ಆಟವೇನು ಸಾಗದು. ತಂಗಿಯ ಮಗನಿಗೆ ಕೊಡಬೇಕು, ಅಣ್ಣನ ಮಗಳನ್ನೇ ತರಬೇಕು ಎಂದು ನಾವು ಮಾತನಾಡಿಕೊಳ್ಳುವುದಲ್ಲ, ಬರೀ ಹುಚ್ಚು ಕಲ್ಪನೆ ಮಗಳೇ, ಹುಚ್ಚು ಕಲ್ಪನೆ. ಯಾರ್ಯಾರ ಮುಂಗೈಯುಗ ಎಲ್ಲಿದೆಯೋ ಬಲ್ಲವರ. ಆದರೆ ನಿನ್ನ ಅದೃಷ್ಟಕ್ಕೆ ಎಣೆ ಇಲ್ಲ ಮಗಳೇ, ಎಣೆ ಇಲ್ಲ. ವಸಂತ್ ನಮಗೆ ಮೋಸ ಮಾಡಿದರು. ಅವನಿಗಿಂತಲೂ ಉತ್ತಮವರನಾದ ಶ್ರೀಕಾಂತ್ ನಿನ್ನ ಪಾಲಿನ ದೇವರಾಗಿ ಬಂದು ನಿನ್ನ ಕೈ ಹಿಡಿದು ಉದ್ಧರಿಸಿದನಮ್ಮ, ಉದ್ಧರಿಸಿದ. ಹೌದಪ್ಪಾಜಿ, ನೀವು ಹೇಳುವ ಮಾತು ಸತ್ಯ. ಕೊಂಚಿತ್ತು ಈ ಪ್ರಪಂಚದಲ್ಲಿ ವರದಕ್ಷಿಣೆಗಾಗಿಯೇ ಇರುವ ಈ ಗಂಡಸರ ನಡುವೆ ಇಂದು ಯಾವುದು ಕೂಡ ಬೇಡ. ನನಗೆ ಮದುವೆ ಮಾಡಿಕೊಟ್ರೆ ಸಾಕು, ನೀವು ಸಂತೋಷವಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನನ್ನು ಮದುವೆಯಾಗಿ ಇಂದು ಸಂತೋಷವಾಗಿರೋದಕ್ಕೆ ಕಾರಣರಾಗಿದ್ದಾರೆ. ಈ ಋಣನ ಎಂದಿಗೂ ತೀರಿಸೋದಕ್ಕೆ ಸಾಧ್ಯವಿಲ್ಲ. ಹೌದಮ್ಮ, ಅಂತಹ ಸುಗುಣ ಪತಿಯ ಸೇವೆಯಲ್ಲಿ ಕಿಂಚಿತ್ತು ಚ್ಯುತಿ ತರದ ಹಾಗೆ ಉತ್ತಮ ಗೃಹಿಣಿಯಾಗಿ ಬಾಳು ಸಾಗಿಸಮ್ಮ. ಪಡೆದ ಮನೆಗೂ ಹಡೆದ ಮನೆಗೂ ಕೀರ್ತಿ ಬರುವಂತೆ ಸೌಭಾಗ್ಯವತಿಯಾಗಿ ಬಾಳಮ್ಮ ನೀನು, ಬಾಳು. ಅಪ್ಪಾಜಿ, ಇವಳು ನಿಮ್ಮ ಮಗಳು, ನಿಮ್ಮ ರಕ್ತವನ್ನು ಹಂಚಿಕೊಂಡು ಹುಟ್ಟಿರೋ ಮಗಳು. ಹೀಗಿರಬೇಕಾದ್ರೆ ನೀವು ಅಂದುಕೊಂಡಂಥ ದಾರಿನಲ್ಲಿ ನಡೆಯುವವಳು ಯಾವುದೇ ಕಾರಣಕ್ಕೂ ನಿಮಗೆ ಚ್ಯುತಿ ಬರುವಂಥ ಕೆಲಸಗಳನ್ನ ಮಾಡಲ್ಲ. ಎಂದಿನಂತೆ ನಿಮಗೆ ಒಳ್ಳೆಯ ಹೆಸರನ್ನು ತಂದಾಗೆ ಇಂದು ಹೋದ ಮನೆಗೂ ಮಿಟ್ಟಿದ ಮನೆಗೂ ಕೂಡ ಬೆಳೆದ ಮನೆಗೂ ಎಂದು ನಾನು ಕೀರ್ತಿ ತರುವಂಥ ಮಗಳಾಗಿ ಬಾಳೆ ಬದುಕ್ತೀನಿ ಅಪ್ಪಾಜಿ. ಇಷ್ಟಾದರೂ ಸಾಕಮ್ಮ, ಸಾರ್ಥಕವಾಗುವುದು ನನ್ನ ಶ್ರಮ. ಮಗಳೇ, ಇಂದು ನಿನ್ನ ಕನ್ಯತನವು ಕೊನೆಗೊಂಡು ಗೃಹಿಣಿತನಕ್ಕೆ ಅಡಿಯಿಡುವ ಪುಣ್ಯ ದಿನವಮ್ಮ. ಇಂಥ ಸುದಿನದಂದು ನಿನ್ನ ಹೆತ್ತವ್ವ ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡ್ತಾ ಇದ್ಲೋ. ಆದರೆ ನತದೃಷ್ಟೆಯಾದ ನಿನ್ನ ಪಾಲಿಗೆ ಆ ಯೋಗ ಬಂದಿಲ್ಲವಮ್ಮ. ಆದರೆ ಇಂದು ನಿನ್ನ ಗಂಡನ ಜೊತೆ ಕೂರಿಸಿ ಅಕ್ಕರೆಯಿಂದ ಆರತಿ ಬೆಳಗಲು ನಿನ್ನ ಪಾಲಿಗೆ ಅಕ್ಕ ತಂಗಿಯರಿಲ್ಲ. ಮಮತೆಯ ಮಾತೆಯಂತೂ ಮೊದಲೇ ಇಲ್ಲ. ಆ ಭಾಗ್ಯವನ್ನು ನೀನು ಪಡೆದುಕೊಂಡು ಬಂದಿಲ್ಲ ಮಗಳೇ, ಪಡೆದುಕೊಂಡು ಬಂದಿಲ್ಲ. ಆದರೂ ನೆರೆಹೊರೆಯವರೇ ನಿನ್ನ ಪಾಲಿನ ಸಹೋದರಿ.
ನಿನ್ನ ಪಾಲಿನ ಮಾತೇರಮ್ಮ. ಹಾ ನೋಡಮ್ಮ, ನಾನು ಹೋಗಿ 4 ಜನ ಮುತ್ತೈದೆಯರನ್ನ ಆದಷ್ಟು ಬೇಗ ಕರೆದುಕೊಂಡು ಬರುತ್ತೇನೆ. ಅಷ್ಟರೊಳಗಾಗಿ ನೀನು ಸಿದ್ಧತೆಯನ್ನು ಮಾಡಿಕೊ. ಹಾಗೆ ಶ್ರೀಕಾಂತ್ ಕೂಡ ಬಂದರೂ ಬರಬಹುದು. ನಾನೇನು ಬೇಗ ಹೋಗಿ ಬರ್ತೇನಮ್ಮ. ಹಾಗೆ ಆಗಲಿ ಅಪ್ಪಾಜಿ. ಸಾಮಣ್ಣವ್ರೆ ಅನಾಹುತ ಆಗೋತ್ರಿ. ಸಾಮಣ್ಣವ್ರೆ ಅನಾಹುತ ಆಗೋತ. ಯಾಕಪ್ಪ? ಯಾಕಂದ್ರೆ ಇಷ್ಟೊಂದು ಗಾಬರಿ ಅಂತ ಬಂದಿದ್ಯಾ? ನಿಮ್ಮ ಮಳೆಯ ಶ್ರೀಕಂತಪುರನ ಯಾರ ಕಿಡಿಗೇಡಿಗಳು ಹಳ್ಳಕ್ಕೆ ದೂಕಾಕ್ಬಿಟ್ಟಾರ ಸಾಮಣ್ಣ. ಅಪ್ಪಾಜಿ, ಏನಪ್ಪಾಜಿ, ನನಗೊಂದು ಅರ್ಥವಾಗ್ತಿಲ್ಲ. ಅಣ್ಣ, ನೀವ್ ಏನ್ ಹೇಳ್ತಿದ್ದೀರಾ? ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳಿ. ಇದಾವ ವಿಷ ವಾರ್ತೆಯನ್ನ ತಂದು ಸುರಿದೆಯಪ್ಪ ನನ್ನ ಕರ್ಣದ ಮೇಲೆ. ಅಲ್ಲಿ ನಾನು ಕಾರು ವಾಶ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಯಾರೋ ಮಾತಾಡ್ಕೊಳ್ತಾ ಇದ್ರು. ಅದು ಕಿವಿನ ಕೇಳಿಸ್ಕೊಂಡೆ, ಯಾರೋ ದೂಕಾಕ್ಬಿಟ್ಟಾರಂತೆ. ಅಯ್ಯೋ ಶಿವ ಶಿವ, ಇದೇನಪ್ಪ ನಿನ್ನ ಲೀಲೆ? ಬಡವರ ಪಾಲಿನಲ್ಲಿ ಭಾಗ್ಯೋದಯದ ಭಾಸ್ಕರರಾಗಿ ಬಂದು ಸುಗುಣ ಹಳೆಯನ ಮರಣ ವಾರ್ತೆಯು ನನ್ನ ಕರ್ಣದ ಮೇಲೆ ಬೀಳುವುದಕ್ಕಿಂತ ಸಿಡಿಲಾಗಿ ಪಡೆದು ನನ್ನ ತಲೆಯನ್ನೇ ಒಡೆಯಬಾರದಾಗಿತ್ತು. ನನ್ನ ತಲೆಯನ್ನ ಒಡೆಯಬಾರದಾಗಿತ್ತು. ಮಗಳೇ, ಮಂಗಳಕರವಾದ ಮೊದಲ ರಾತ್ರಿಯೇ ನಿನ್ನ ಪಾಲಿಗೆ ಅಮಂಗಳಕರವಾದ ಕರಾಳ ರಾತ್ರಿ ಆಯಿತು. ಅಪ್ಪಾಜಿ, ಇಷ್ಟೆಲ್ಲ ಆದ ಮೇಲೂ ನಾನು ಈ ಭೂಮಿ ಮೇಲೆ ಯಾಕಪ್ಪಾಜಿ ಬದುಕಿರ್ಬೇಕು? ಹುಟ್ಟಿನಿಂದ ತಾಯಿಯನ್ನು ಕಳ್ಕೊಂಡು ಅನಾಥಳಾಗಿ ಬೆಳೆದೆ. ಪ್ರೀತಿಸಿದವನು ತನಗೆ ಮೋಸ ಮಾಡಿ ಬೇರೆಯವಳನ್ನ ಮದುವೆ ಆಗ್ಬಿಟ್ಟ. ಕೊನೆಗೂ ನಿಮ್ಮ ಆಸೆಯಂತೆ ನೀವು ಇಷ್ಟಪಟ್ಟವರ ಜೊತೆ ಮದುವೆ ಮಾಡಿಕೊಂಡೆ. ಮದುವೆಯಾಗಿ 2 ದಿನದಲ್ಲಿಯೇ ನನ್ನನ್ನು ಬಿಟ್ಟು ಹೊರಟು ಹೋದರಂತೆ. ಅದನ್ನ ಹೇಗೆ ಸಹಿಸ್ಕೊಳ್ಳಿ ಅಪ್ಪಾಜಿ? ಇಂದು ನಾನು ವಿಧವೆಯಾಗಿ ಬಿಟ್ಟನ ಅಪ್ಪಾಜಿ. ಮದುವೆಯಾದ 2 ದಿನದಲ್ಲೇ ವಿಧಿಯ ಪಟ್ಟವನ್ನು ಕಟ್ಟಿಕೊಂಡ ಅಪ್ಪಾಜಿ. ಇಲ್ಲ ಇಲ್ಲ, ಈ ರೀತಿ ಕಷ್ಟ ಯಾವ ಹೆಣ್ಣಿಗೂ ಬರಬಾರ್ದು ಅಪ್ಪಾಜಿ. ಇಷ್ಟೆಲ್ಲ ಆದ್ಮೇಲೆ ಒಂದು ಹೆಣ್ಣಿಗೆ ಬೇಕಾಗಿರೋದು ಮುತ್ತೈದೆತನ ಅಪ್ಪಾಜಿ. ಅಂದ ಮೇಲೆ ತನ್ನ ಗಂಡನೇ ನನ್ನನ್ನ ಬಿಟ್ಟು ದೂರ ಹೊರಟೋದ್ರಾದ್ಮೇಲೆ ಇದೆಲ್ಲ ಹಳೆಯಲ್ಲಿ ಏತಕ್ ಬೇಕು ಅಪ್ಪಾಜಿ? ಏತಕ್ ಬೇಕು? ಹೆಣ್ಣಿಗದು ವಿಭೂಷಣ. ತನ್ನ ಗಂಡನೇ ಹೋದ್ಮೇಲೆ ಈ ಮುತ್ತೈದೆತನನೇ ಕಳ್ಕೊಂಡ ಮೇಲೆ ಈ ನನ್ನ ಮಡಿಯಲ್ಲಿ ಏತಕ್ ಬೇಕು ಅಪ್ಪಾಜಿ? ಏತಕ್ ಬೇಕು? ಪತಿಯಾಗಲಿ ಹೋದ ಮೇಲೆ ಮಾಂಗಲ್ಯವೇ ತಕ್ಕೆ ಬೇಕು. ತನ್ನ ಗಂಡ ಎಲ್ಲರ ಮುಂದೆ ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ್ದ ಈ ತಾಳಿ ಅವರೇ ಇಲ್ಲ ಅಂದ್ಮೇಲೆ ಈ ನನ್ನ ಕರಳಲ್ಲಿ ಈ ತಾಳಿ ಏತಕ್ಕೆ ಬೇಕಪ್ಪ? ಮಾಂಗಲ್ಯವೇ ತಕ್ಕೆ ಬೇಕು. ಸಿಂಗಾರ ರೂಪದಲ್ಲಿ ಮಲ್ಲಿಗೆಯು ಏತಕ್ಕೆ ಬೇಕು? ಪ್ರತಿಯೊಂದು ಹೆಣ್ಣಿಗೂ ಮಂಗಳಿಯಾಗಿ ಬೇಕು ಅಂದ್ರೆ ಅವಳು ಬಳೆ ತೊಡ್ಕೊಂಡಿರ್ತಾಳೆ. ಈ ಹೊಸ ಬಳೆನ ತೊಡ್ಕೊಂಡಿರ್ತಾಳೆ ಅಪ್ಪಾಜಿ. ತನ್ನ ಗಂಡನೇ ಬಿಟ್ಟು ಹೋದ್ಮೇಲೆ ಈ ನನ್ನ ಕೈಯಲ್ಲಿ ಬಳೆಗಳು ಏತಕ್ ಬೇಕು? ಗಂಡನೇ ಇಲ್ಲದ ಮೇಲೆ ಕೈಯಲ್ಲಿ ಬಳೆಗಳು ಏಕೆ? ಹೆಣ್ಣಿನ ಬಾಳಿಗೆ ಮುತ್ತೈದೆತನವೇಕೆ? ಕೊನೆಯದಾಗಿ ನನ್ನ ಗಂಡ ನನ್ನೆಲ್ಲ ಬಿಟ್ಟು ಮದುವೆ ಮಾಡಿ ಹೊರಟೆ ಬಿಟ್ರಲ್ಲ. ನಾನಿನ್ನು ಯಾರಿಗೋಸ್ಕರ ಬದುಕ್ಲಿ? ನಾನು ವಿಜಯ ಆಗ್ಬಿಟ್ಟೆ ಅಪ್ಪಾಜಿ. ಹುಟ್ಟಿನಿಂದ ಇಂದಿನವರೆಗೂ ಸಂತೋಷ ಪಡೆದ ನಾನು
ವಿಧವೆಯಾಗಿ ನನ್ನ ಜೀವನ ಸಾಗಿಸುವಂತ ಆಯ್ತಲ್ಲ. ಈ ಭೂಮಿ ಮೇಲೆ ನಾನು ಇರಬಾರ್ದು ಅಪ್ಪಾಜಿ, ನಾನು ಇರಬಾರ್ದು. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ. ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ. ಹಣೆಯಲ್ಲಿ ಮಗಳೇ ವಿಜಯ, ಅಳಿಯ ಮಗಳು ಕೂಡಿ ಅಕ್ಕರೆಯಿಂದ ಬಾಳು ಸಾಗಿಸುವ ನೋಡುವ ಭಾಗ್ಯದ ಸುಯೋಗವು ನನ್ನ ಪಾಲಿಗೆ ಇಲ್ಲದಾಯ್ತಮ್ಮ, ಇಲ್ಲದಾಯ್ತು. ಬಡಿದೆ ಸಿಡಿಲು ನಡುಗಿದೆ ಮುಗಿಲು. ಎದೆಗೆ ಸಿಡಿಲು ಬಡಿಯಿದೆ, ಮನದ ಮುಗಿಲು ಮಡಿಯಿದೆ. ಮಮತೆ ಪ್ರೀತಿ ತುಂಬದೆ ಹೃದಯ ಚೋರಾಯಿದೆ. ಎದೆಗೆ ಸಿಡಿಲು ಬಡಿಯಿದೆ, ಮನದ ಮುಗಿಲು ನಡುಗಿದೆ. ಮಮತೆ ಪ್ರೀತಿ ತುಂಬಿದ ಹೃದಯ ಒಡೆದು ಹೋಯಿದೆ. ಮಗಳೇ ವಿಜಯ, ಮದುವೆಯಾದ 3 ದಿನಕ್ಕೆ ವಿಧವೆಯಾಗಬೇಕೆಂದು ಆ ದುರ್ವಿದೆಯೋ ನಿನ್ನ ಹಣೆಯಲ್ಲೇ ಬರೆದಿದ್ದಾನೆ ನಮ್ಮ, ನಿನ್ನ ಹಣೆಯಲ್ಲೇ ಹೌದಪ್ಪಾಜಿ, ಹೌದು. ಆ ಬ್ರಹ್ಮನೇ ನನ್ನ ಹಣೆ ಬರದಲ್ಲಿ ಹೀಗೆ ಬಾಳ್ಬೇಕು ಅಂತ ಅದನ್ನ ತಪ್ಪಿಸೋದಕ್ಕೆ ಯಾರಿಂದ ತಾನೇ ಸಾಧ್ಯ ಅಪ್ಪಾಜಿ, ಯಾರಿಂದ ತಾನೇ ಸಾಧ್ಯ? ನಾನು ಒಂಟಿ ಆಗ್ಬಿಟ್ಟೆ ಅಪ್ಪಾಜಿ, ವಿಧವೆಯಾಗಿ ಒಂಟಿ ಆಗೋದೆ. ವಿಜಯ, ತೆಗೆಯದಿರಮ್ಮ ಇನ್ನು ಮುಂದೆ ಆ ದೇವರ ಹೆಸರನ್ನ. ಅವನು ದೇವರಲ್ಲವಮ್ಮ, ದೇವರಲ್ಲ, ನಿನ್ನ ಪಾಲಿನ ಬ್ರಹ್ಮ ರಕ್ಕಸನಮ್ಮ, ಬ್ರಹ್ಮ ರಕ್ಕಸ. ತಂಗಿಯ ಮಗನಿಗೆ ನಿನ್ನನ್ನ ಕೊಡಬೇಕೆಂದು ನಾವು ಕೊಟ್ಟ ಮಾತನ್ನ ನಡೆಯದಂತೆ ಮಾಡಿಬಿಟ್ಟು ನಮ್ಮ ಆಸೆಗೆ ಬರೆ ಎಳೆದು ಬಿಟ್ಟ ನಮ್ಮ ನಿನ್ನ ದೇವರು. ಕೊನೆಗೂ ಒಬ್ಬ ಅನಾಥವರನ್ನು ಹುಡುಕಿ ಮದುವೆ ಮಾಡಿ ಮಂಗಲ ಮುತ್ತೈದೆಯಾಗಿ ಕನಸು ಕಾಣಬೇಕೆಂಬ ನನ್ನ ಆಸೆಗೆ ನಿರಾಶೆಯ ಕೊಳ್ಳೆ ಇಟ್ಟು ಬಿಟ್ಟ ನಮ್ಮ ನಿನ್ನ ಕೊನೆಗೂ ನಿನ್ನ ಅರಸಿನ ಒಲುಮೆಯನ್ನ ಅಳಸಿ ಹಾಕಿಬಿಟ್ಟ ನಮ್ಮ ಆ ನಿನ್ನ ದೇವರು. ದೇವರು ದೇವರು ದೇವರಲ್ಲ, ಅವನು ದೇವರಲ್ಲ, ನಿನ್ನ ಪಾಲಿಗೆ ದೆವ್ವವಪ್ಪ, ದೆವ್ವ. ನೀವು ಈ ರೀತಿ ಹುಚ್ಚು ರೀತಿ ಆಡಬೇಡಿ. ಹುಚ್ಚು ಹುಚ್ಚು ಹಿಡಿದು ಬಿಟ್ಟಿದೆ, ನನಗೆ ಹುಚ್ಚು ಹಿಡಿದಿದೆ ಮಗಳ, ನನಗೆ ಹುಚ್ಚು ಹಿಡಿದಿದೆ, ನನಗೆ ಹುಚ್ಚು ಹಿಡಿದಿದೆ. ಯಾವ ಹುಚ್ಚು? ಆ ದೇವರನ್ನೇ ಕೊಚ್ಚ ಹೋಗಬೇಕೆಂಬ ಹೆಂಗ ಕಳಿಯಲು ಬಾಳನ್ನ
ಶಿವ ಒಯ್ದ ಮುತ್ತೈದಿತನ ಹೆಂಗ ಕಳಿಯಲುವ ಬಾಳನ್ನ ಶಿವ ಒಯ್ದ ಮುತ್ತೈದಿತನ ಹಣೆಯಲ್ಲಿ ಬರದನ ಒಂಟಿತನ ಯಾಕುಟಿಶಾನೋ ಶಿವನನ್ನ ಮಗಳೇ ಆಗತ ನೀ ಅರಳಿದ ಮಲ್ಲಿಗೆಯಂತೆ ಕಂಗೊಳಿಸುತ್ತಿದ್ದ ಈ ನಿನ್ನ ಮುದ್ದು ಮಗುವು ಸಿಡಿಲಾಯ್ದ ಮರವು ಕಮರಿ ಪೋಳಾಗುವಂತೆ ಕಳಹೀನವಾಗಿ ಸತ್ವಹೀನ ಬಾಳನ್ನ ಸಾಗಿಸುವಂತಾಯ್ತೇನಮ್ಮ, ಸತ್ವಹೀನ ಬಾಳನ್ನ ಸಾಗಿಸುವಂತಾಯ್ತೆ. ಮಗಳೇ, ಮುತ್ತೈದೆಯರ ಸಾಲಿನಲ್ಲಿ ಅವರ ಮುತ್ತಾಗಿ ರಾರಾಜಿಸಬೇಕಾಗಿದ್ದ ನನ್ನ ಮಗಳು ವಿಧವೆ, ನನ್ನ ಮಗಳು ಬಾಲ ವಿಧವೆ. ಕಥೆಯು ಮುಗಿಯಿತೆ ಆರಂಭದ ಮುನ್ನ ಲತೆಯು ಬಾಡಿದೆ ಹೂವರಳುವ ಮುನ್ನ ಹೂವರಳುವ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾರದ ಕಣ್ಣಿನಲ್ಲಿ ಬಚ್ಚಿಟ ಪ್ರೀತಿ ಮನದಲ್ಲಿ